ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸಲ್ಯೂಷನ್ ಆಫ್ ದ ಫರ್ಮ್ ಅಂದ್ರೆ ಏನು ಅನ್ನೋದನ್ನ ನೀವು ಕಲ್ತಿದ್ದೀರಿ. ಅದ್ರ ಜೊತೆಗೆ ರಿಯಲೈಸೇಷನ್ ಅಕೌಂಟ್ ನ ಫಾರ್ಮ್ಯಾಟ್ ಅನ್ನು ಕೂಡ ನೋಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಡೈರೆಕ್ಟ್ಲಿ ಪ್ರಾಬ್ಲಮ್ಸ್ ಗೆ ಹೋಗ್ತಾ ಇದ್ದೀನಿ. ಸೊ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ ಮೊದಲಿಗೆ ಆ ಪ್ರಾಬ್ಲಮ್ ಅನ್ನ ನೋಡೋಣ. ಆನಂತರ ನಿಮಗೆ ಪ್ರಾಬ್ಲಮ್ ಮಾಡುವಾಗಲೇ ನಿಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೇಗಿರುತ್ತೆ, ಆನಂತರ ಬ್ಯಾಂಕ್ ಅಕೌಂಟ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಗೆ ಅಲ್ಲಿ ತಿಳಿಸ್ಕೊಡ್ತೇನೆ. ಸೊ ಪ್ರಾಬ್ಲಮ್ ಅನ್ನ ಒಂದ್ಸತಿ ನೋಡೋಣ. ಸುಪ್ರಿಯಾ ಅಂಡ್ ಮೋನಿಕಾ ಆರ್ ಪಾರ್ಟ್ನರ್ಸ್. ಸೊ ಇಬ್ಬರು ಜನ ಪಾರ್ಟ್ನರ್ಸ್ ಇದ್ದಾರೆ, ಸುಪ್ರಿಯಾ ಅಂಡ್ ಮೋನಿಕಾ, who share profits in the ratio of 3:2. So our profit sharing ratio 3:2 ಆಗಿದೆ. Following is the balance sheet as on March 31st, 2014. So March 31st, 2014 ಗೆ ಅವರ ಬ್ಯಾಲೆನ್ಸ್ ಶೀಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇದು ಟೆಕ್ಸ್ಟ್ ಬುಕ್ ನಲ್ಲಿ ಇದೆ ಪ್ರಾಬ್ಲಮ್. ಸೊ ಫಸ್ಟ್ ಪ್ರಾಬ್ಲಮ್ ಇದೆ, ಅದನ್ನೇ ಸಾಲ್ವ್ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ರೆಫರೆನ್ಸ್ಗೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಬ್ಯಾಲೆನ್ಸ್ ಶೀಟ್ ಅನ್ನು ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಮತ್ತೆ ಅಸೆಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಲಯಬಿಲಿಟಿ ಸೈಡ್ ನೋಡಿ, ಸುಪ್ರಿಯಾಸ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಮೋನಿಕಾಸ್ ಕ್ಯಾಪಿಟಲ್, ಸನ್ರಿ ಕ್ರೆಡಿಟರ್ಸ್ ಮತ್ತೆ ರಿಸರ್ವ್ ಫಂಡ್ ಅನ್ನ ಕೊಟ್ಟಿದ್ದಾರೆ. ಆನಂತರ ಅಸೆಟ್ ಸೈಡ್ ಬನ್ನಿ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ, ಸ್ಟಾಕ್, ಸನ್ರಿ ಡೆಟರ್ಸ್ ಕೊಟ್ಟಿದ್ದಾರೆ. ಸೊ ಲೆಸ್ ಬಿಡಿಡಿ ಮಾಡಿದ್ದಾರೆ, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್. ಲಾಸ್ಟ್ ಗೆ ನಮಗೆ ಫಿಕ್ಸ್ ಅಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಿಕ್ಸ್ ಅಸೆಟ್ ಅಂತ ಹೇಳಿದ್ರೆ ಲ್ಯಾಂಡ್ ಆದ್ರೂ ಆಗಿರ್ಬೋದು, ಪ್ಲಾಂಟ್ ಆದ್ರೂ ಆಗಿರ್ಬೋದು, ಮಿಷನರಿ ಆದ್ರೆ ಆಗಿರ್ಬೋದು. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಅದರ ಹೆಸರು ಕೊಟ್ಟಿಲ್ಲ. ಸೊ ಬಟ್ ಏನಂತ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಅಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಫೈನಲಿ ನಾವೇನ್ ಮಾಡ್ಬೇಕಾಗುತ್ತೆ, ಬ್ಯಾಲೆನ್ಸ್ ಅನ್ನ ಟೋಟಲ್ ಮಾಡ್ಬೇಕಾಗುತ್ತೆ. ಸೊ ಟೋಟಲ್ ಮಾಡಿ ನೋಡಿದಾಗ 1,05,500, 1,05,500 ಸೊ ಈಕ್ವಲ್ ಬರುತ್ತೆ. ಅಂದ್ರೆ ಬ್ಯಾಲೆನ್ಸ್ ಶೀಟ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ನಮಗೆ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಪ್ಯಾರಾಗ್ರಾಫ್ ಮಾಡಿ. ದ ಫರ್ಮ್ ವಾಸ್ ಡಿಸಾಲ್ವ್. ಸೊ ಇದೇನಂತ ಹೇಳಿದ್ದಾರೆ, ಫರ್ಮ್ ಏನಾಗ್ತಾ ಇದೆ, ಡಿಸಾಲ್ವ್ ಆಗ್ತಾ ಇದೆ. ಸೊ ಡಿಸಾಲ್ವ್ ಅಂತ ವರ್ಡ್ ಬಂದ್ರೆ ಅದೇನರ್ಥ, ಸೊ ಕಂಪನಿ ಕ್ಲೋಸ್ ಆಗ್ತಾ ಇದೆ ಅಂತ. ಸೊ ನಮಗೆ ಡಿಸಲ್ಯೂಷನ್ ಪ್ರಾಬ್ಲಮ್ ಅಂತ ಹೇಗೆ ಗೊತ್ತಾಗುತ್ತೆ, ಸೊ ಇದನ್ನ ನಮಗೆ ಕೊಟ್ಟಿರ್ತಾರೆ. ದ ಫರ್ಮ್ ವಾಸ್ ಡಿಸಾಲ್ವ್ಡ್ ಅಂತ ಹೇಳಿದ್ರೆ ಕಂಪನಿ ಕ್ಲೋಸ್ ಆಗ್ತಾ ಇದೆ. ಸೊ ಯಾವ ಡೇಟಿಗೆ ಆಗ್ತಾ ಇದೆ, ಮಾರ್ಚ್ 31st, 2014. ಸೊ ಇದೇ ಡೇಟ್ ಏನಾಗ್ತಾ ಇದೆ, ಕಂಪನಿ ಕ್ಲೋಸ್ ಆಗ್ತಾ ಇದೆ. ಸೊ ಡೇಟ್ ಅನ್ನ ಅಂಡರ್ಲೈನ್ ಮಾಡಿ, ಕ್ಲೋಸ್ ದ ಬುಕ್ಸ್ ವಿತ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್. ಸೊ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಇಟ್ಕೊಂಡು ನೀವು ಅಕೌಂಟ್ಸ್ ಅನ್ನ ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಒಂದು ನೋಡಿ, ಅದರಲ್ಲಿ ಡೆಟರ್ಸ್ ರಿಯಲೈಸ್ ಡಿಸ್ಕೌಂಟ್ ಆಫ್ 5%. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಡೆಟರ್ಸ್ ರಿಯಲೈಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ರಿಯಲೈಸ್ ಅಂತ ಹೇಳಿದ್ರೆ, ಸೊ ಡೆಟರ್ಸ್ ಅನ್ನೋದು ಎಸೆಟ್ ಆಗಿದೆ. ಸೊ ರಿಯಲೈಸ್ ಅಂತ ಹೇಳಿದ್ರೆ ಅದನ್ನ ಸೇಲ್ ಮಾಡ್ತಾ ಇದೀವಿ. ಡೆಟರ್ಸ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಕಲೆಕ್ಟ್ ಮಾಡ್ತಾ ಇದೀವಿ, ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಸೊ ಡೆಟರ್ಸ್ ಎಷ್ಟು ಬಂತು ರೊಕ್ಕ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಟರ್ಸ್ ಅನ್ನ ನಾವು ವಾಪಸ್ ಅದನ್ನ ಇಸ್ಕೊಳ್ಳುವಾಗ ನಮಗೆ ರೊಕ್ಕ ಎಷ್ಟು ಬಂತು, ಅಟ್ ಡಿಸ್ಕೌಂಟ್ ಆಫ್ 5%. ಸೊ 5% ನಮಗೆ ಕಡಿಮೆ ಬಂತು ಡೆಟರ್ಸ್. ಸೆಕೆಂಡ್ ಒನ್ ಸ್ಟಾಕ್ ನೋಡಿ, ಸ್ಟಾಕ್ ರಿಯಲೈಸ್ಡ್ ಅಟ್ ₹7,000. ಸೊ ಸ್ಟಾಕ್ ವ್ಯಾಲ್ಯೂ ಏನಾಗ್ತಾ ಇದೆ, ಸೊ ಸ್ಟಾಕ್ ಮೊದಲಿಗೆ ಎಷ್ಟಿತ್ತು, 7,500 ಇತ್ತು. ಸೊ ಅದನ್ನ ರಿಯಲೈಸ್ ಮಾಡ್ತಾ ಇದೀವಿ, ಮಾರ್ತಾ ಇದೀವಿ. ಸೊ ಎಷ್ಟು ಬಂತು, 7,000 ಬಂತು. ಫಿಕ್ಸ್ಡ್ ಅಸೆಟ್ಸ್ ಕೂಡ ಏನಾಗಿದೆ, ರಿಯಲೈಸ್ ಆಗಿದೆ. ಸೊ ಅಟ್ 42,000. ಸೊ ಮೊದಲಿಗೆ 6,500 ಇತ್ತು. ಸೊ 42,000 ಅದರಿಂದ ನಮಗೆ ದುಡ್ಡು ಬರ್ತಾ ಇದೆ. ಸೊ ಅದನ್ನ ಮಾರ್ತಾ ಇದ್ದೀವಿ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆಫ್ ₹1,500. ಸೊ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು ಅಂತ ಹೇಳಿದೀನಿ. ಸೊ ಕಂಪನಿಯನ್ನ ಕ್ಲೋಸ್ ಮಾಡಬೇಕು ಅಂದ್ರೆ ಒಂದಿಷ್ಟು ಅಕೌಂಟ್ಸ್ ಗಳನ್ನ ನಾವು ಮೇಂಟೈನ್ ಮಾಡಬೇಕು, ಡಾಕ್ಯುಮೆಂಟೇಶನ್ ಅನ್ನ ಮಾಡಬೇಕು. ಸೊ ಅದಕ್ಕೆ ಏನಾಗುತ್ತೆ, ಒಂದಿಷ್ಟು ಖರ್ಚುಗಳು ಇರ್ತವೆ. ಸೊ ಅದು ಏನು, ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಸೊ ಇದನ್ನ ಯಾರು ಕೊಡ್ತಾರೆ, ಕಂಪನಿ ಏನ್ ಮಾಡ್ಬೇಕಾಗುತ್ತೆ, ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಟು ಕ್ಯಾಶ್ ಆರ್ ಬ್ಯಾಂಕ್. ಸೊ ಇದನ್ನ ನಾವು ಅಲ್ಲಿ ಬರಿತೀವಿ. ಸೊ ಸ್ಟೆಪ್ ವೈಸ್ ನಾವು ಮಾಡುವಾಗ ನಿಮ್ಗೆ ಹೇಳ್ತೀನಿ. ಸೊ ₹1,500 ಅನ್ನ ಕೊಡ್ಬೇಕು. ಆನಂತರ ಕ್ರೆಡಿಟರ್ಸ್ ಆರ್ ಪೇಡ್ ಇನ್ ಫುಲ್. ಕ್ರೆಡಿಟರ್ಸ್ ಅಂತ ಹೇಳಿದ್ರೆ ಲಯಬಿಲಿಟಿ ಆಗುತ್ತೆ. ಸೊ ಲಯಬಿಲಿಟೀಸ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ, ಸೊ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಅಮೌಂಟ್ ಅನ್ನ ತುಂಬಿ ಅಂತ ಹೇಳ್ತಾರೆ. ಪೇಡ್ ಇನ್ ಫುಲ್ ಅಂತ ಹೇಳಿದ್ರೆ ಕ್ರೆಡಿಟರ್ಸ್ ನಾವು ಎಷ್ಟು ಕೊಡ್ಬೇಕಾಗಿತ್ತು ಅಷ್ಟೇ ಅಮೌಂಟ್ ಅನ್ನು ನಾವು ಅವ್ರಿಗೆ ವಾಪಸ್ ಕೊಡ್ಬೇಕಾಗಿದೆ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಗೆ ನಮ್ಗೆ ನೋಡಿ, ಪ್ರಿಪೇರ್ ನೆಸೆಸರಿ ಲೆಡ್ಜರ್ ಅಕೌಂಟ್ ಅಂತ ಹೇಳಿದ್ದಾರೆ. ಸೊ ನೆಸೆಸರಿ ಲೆಡ್ಜರ್ ಅಕೌಂಟ್ ಅಂತ ಹೇಳಿದ್ರೆ ನಮಗೆ ರಿಸಲ್ಯೂಷನ್ ಅಲ್ಲಿ 3 ಅಕೌಂಟ್ಸ್ ಬರ್ತಾವೆ ಅಂತ ಹೇಳಿದ್ದೀನಿ. ಫಸ್ಟ್ ಒನ್ ಯಾವ್ದು ಬರುತ್ತೆ, ರಿಯಲೈಸೇಷನ್ ಅಕೌಂಟ್ ಬರುತ್ತೆ. ಸೆಕೆಂಡ್ ಒನ್ ಏನ್ ಬರುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ. ಥರ್ಡ್ ಒನ್ ಏನ್ ಬರುತ್ತೆ, ನಮಗೆ ಬ್ಯಾಂಕ್ ಅಕೌಂಟ್ ಬರುತ್ತೆ. ಬ್ಯಾಂಕ್ ಅಕೌಂಟ್ ಬರುತ್ತೆ. ಸೊ ಈ ತರ ನಾವೇನ್ ಮಾಡ್ತೀವಿ, ನೆಸೆಸರಿ ಲೆಡ್ಜರ್ ಅಕೌಂಟ್ ಅಂತ ಕೊಟ್ರೆ ನೀವೇನ್ ಮಾಡ್ಬೇಕು, ಈ 3 ಅಕೌಂಟ್ಸ್ ಗಳನ್ನ ಮಾಡ್ಬೇಕು. ಒಂದೊಂದ್ಸತಿ ಏನ್ ಮಾಡಿರ್ತಾರೆ, ಅಕೌಂಟ್ಸ್ ಗಳನ್ನೇ ಕೊಟ್ಬಿಡ್ತಾರೆ. ಸೊ ರಿಯಲೈಸೇಷನ್ ಅಕೌಂಟ್ ಹಾಕಿ, ಪಾರ್ಟ್ನರ್ಸ್ ಅಕೌಂಟ್ ಹಾಕಿ, ಆನಂತರ ಬ್ಯಾಂಕ್ ಅಕೌಂಟ್ ಹಾಕಿ ಅಂತ ಅವರೇ ಕೊಟ್ಬಿಟ್ರೆ ಅವಾಗ್ಲೂ ಕೂಡ ನಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ. ಸೊ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ನೀವು 3 ಅಕೌಂಟ್ ಗಳನ್ನ ನೀವು ಏನ್ ಮಾಡ್ಬೇಕಾಗುತ್ತೆ, ಕಂಪಲ್ಸರಿ ಹಾಕಬೇಕಾಗುತ್ತೆ. ಸೊ ಈ ತರ ನಿಮ್ಗೆ ಏನಿರುತ್ತೆ, 12 ಮಾರ್ಕ್ಸ್ ಕ್ವಶನ್ ಇರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ.
ಸೊ 12 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ನೀವು ಈಸಿಲಿ ಏನ್ ಮಾಡಬಹುದು, ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಹಾಗಿದ್ರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಸ್ಟೂಡೆಂಟ್ಸ್, ಈಗಾಗಲೇ ನಿಮಗೆ ಸ್ಟೆಪ್ಸ್ ಅನ್ನ ಹೇಳಿದ್ದೇನೆ. ಸೊ ರಿಯಲೈಸೇಷನ್ ಅಕೌಂಟ್ ಹಾಕಬೇಕು ಅಂತಂದ್ರೆ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಫಸ್ಟ್ ಸ್ಟೆಪ್ ಏನಿದೆ, ಅಸೆಟ್ಸ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್ ಏನ್ ಮಾಡ್ಬೇಕಾಗುತ್ತೆ, ಲಯಬಿಲಿಟೀಸ್ ಅನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಥರ್ಡ್ ಒನ್ ನಾವು ಏನ್ ಮಾಡ್ತೇವೆ, ಅಸೆಟ್ಸ್ ಅನ್ನ ಸೇಲ್ ಮಾಡ್ತೇವೆ. ಸೊ ಅಸೆಟ್ಸ್ ಅನ್ನ ರಿಯಲೈಸ್ ಮಾಡ್ತೇವೆ. ಸೊ ಅದಕ್ಕೊಂದು ಅದು ಥರ್ಡ್ ಸ್ಟೆಪ್ ಆಗಿದೆ. ಫೋರ್ತ್ ಸ್ಟೆಪ್ ಏನ್ ಮಾಡ್ತೀವಿ, ನಾವು ಲಯಬಿಲಿಟೀಸ್ ಅನ್ನ ಪೇಮೆಂಟ್ಸ್ ಮಾಡ್ತೇವೆ. ಸೊ ಯಾವ್ಯಾವ ನಮಗೆ ಲಯಬಿಲಿಟಿ ಇದ್ದಾವೆ, ಸೊ ಅಷ್ಟನ್ನು ನಾವೇನ್ ಮಾಡ್ತೇವೆ, ಬಂದಿರೋ ದುಡ್ಡಿಂದ ಅಸೆಟ್ ಅನ್ನ ಮಾರಿ ಬಂದಿರೋ ದುಡ್ಡಿಂದ ಅದನ್ನ ಏನ್ ಮಾಡ್ತೇವೆ, ಪೇಮೆಂಟ್ಸ್ ಅನ್ನ ಮಾಡ್ತೇವೆ. ಸೊ ಫಿಫ್ತ್ ಸ್ಟೆಪ್ ಏನ್ ಮಾಡ್ತೀವಿ, ನಾವು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಏನಾದ್ರು ಇದ್ರೆ ಅದನ್ನ ಏನ್ ಮಾಡ್ತೀವಿ, ನಾವು ಅದನ್ನ ಪೇಮೆಂಟ್ ಅನ್ನ ಮಾಡ್ತೇವೆ. ಸಿಕ್ಸ್ತ್ ಒನ್ ಏನ್ ಮಾಡ್ತೇವೆ, ಅಸೆಟ್ಸ್ ಗಳನ್ನ ಯಾರಾದ್ರು ಪಾರ್ಟ್ನರ್ಸ್ ಗಳು ತಗೊಂಡು ಹೋದ್ರೆ, ಟೇಕನ್ ಓವರ್ ಮಾಡಿದ್ರೆ, ಸೊ ಅದಕ್ಕೆ ಎಂಟ್ರಿ ಮಾಡ್ತೇವೆ. ಸೆವೆಂತ್ ಒನ್ ಏನ್ ಮಾಡ್ತೀವಿ, ನಾವು ಲಯಬಿಲಿಟೀಸ್ ಯಾರಾದ್ರೂ ಇಶ್ಯೂರ್ ಮಾಡಿದ್ರೆ, ಸೊ ಲಯಬಿಲಿಟೀಸ್ ಅನ್ನ ನಾನು ತಗೊಳ್ತೀನಿ ಅಂತ ಪಾರ್ಟ್ನರ್ಸ್ ಗಳು ಹೇಳಿದ್ರೆ, ಸೊ ಅದನ್ನ ನಾವು ಎಂಟ್ರಿ ಮಾಡ್ತೇವೆ. ಲಾಸ್ಟ್ ಒನ್ ನಾವ್ ಏನ್ ಮಾಡ್ತೇವೆ, ರಿಯಲೈಸೇಷನ್ ಅಲ್ಲಿ ಕೂಡ ಏನಾಗುತ್ತೆ, ಪ್ರಾಫಿಟ್ ಅಥವಾ ಲಾಸಸ್ ಬರುತ್ತೆ. ಸೊ ಅವೇನಾದ್ರೂ ಇದ್ರೆ ನಾವು ಅದನ್ನ ಏನ್ ಮಾಡ್ತೀವಿ, ಅಲ್ಲಿ ಪಾರ್ಟ್ನರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅವರ ಓಲ್ಡ್ ರೇಷಿಯೋ ಅಲ್ಲಿ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇವಿಷ್ಟು ಸ್ಟೆಪ್ಸ್ ಆಗಿದ್ದಾವೆ. ಸೊ ಈ ಸ್ಟೆಪ್ ಪ್ರಕಾರನೇ ನಾನು ಏನ್ ಮಾಡ್ತೀನಿ, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ನಾನು ಮೊದಲಿಗೆ 3 ಅಕೌಂಟ್ಸ್ ಗಳನ್ನ ಫಾರ್ಮ್ಯಾಟ್ ಗಳನ್ನ ಹಾಕೊಂಡಿದ್ದೇನೆ. ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಬ್ಯಾಂಕ್ ಅಕೌಂಟ್ ಅನ್ನ ಹಾಕಿದ್ದೇನೆ. ಸೊ ಮೊದಲಿಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಅಸೆಟ್ ಗಳನ್ನ ರೆಕಾರ್ಡ್ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ ಏನಿದೆ, ಅಸೆಟ್ ಗಳನ್ನ ರೆಕಾರ್ಡ್ ಮಾಡೋದು, ಆಲ್ ಅಸೆಟ್ಸ್ ಗಳನ್ನ ರೆಕಾರ್ಡ್ ಮಾಡೋದು. ಸೊ ಇದರಲ್ಲೂ ಕೂಡ ನಾನು ನಿಮಗೆ ಏನ್ ಹೇಳಿದ್ದೇನೆ, ಎಕ್ಸ್ಕ್ಲೂಡ್ಸ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ದೇನೆ. ಸೊ ಕ್ಯಾಶ್ ಆರ್ ಬ್ಯಾಂಕ್ ಏನಾದ್ರು ಬ್ಯಾಲೆನ್ಸ್ ಇದ್ರೆ ನಾವೇನ್ ಮಾಡ್ಬೇಕು, ಅದನ್ನ ಬಿಟ್ಟು ಬಾಕಿ ಉಳಿದ ಎಲ್ಲ ಅಸೆಟ್ಸ್ ಗಳನ್ನ ನಾವೇನ್ ಮಾಡ್ಬೇಕು, ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಸೊ ಯಾವ ಸೈಡ್ ರೆಕಾರ್ಡ್ ಮಾಡ್ಬೇಕು, ಡೆಬಿಟ್ ಸೈಡ್ ಅದನ್ನ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ದೇನೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಅವನ್ನ ನಾವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಒನ್ ಏನಿದೆ, ಬ್ಯಾಂಕ್ ಇದೆ, ಕ್ಯಾಶ್ ಆಟ್ ಬ್ಯಾಂಕ್ ಇದೆ. ಸೊ ಕ್ಯಾಶ್ ಆಟ್ ಬ್ಯಾಂಕ್ ಬರೋದಿಲ್ಲ ಅಂತ ಹೇಳಿದ್ದೀನಿ. ಯಾಕೆ ಬರೋದಿಲ್ಲ, ಸೊ ಬ್ಯಾಂಕ್ ಅಕೌಂಟ್ ಸಪರೇಟ್ ಆಗಿದೆ. ಸೊ ಅಲ್ಲಿ ಏನಾಗುತ್ತೆ, ಅವು ರೆಕಾರ್ಡ್ ಆಗ್ತಾ ಹೋಗ್ತವೆ. ಸೊ ಬಾಕಿ ಎಲ್ಲ ಉಳಿದ ಎಲ್ಲ ಬಾಕಿ ಎಲ್ಲ ಏನ್ ಮಾಡ್ತೀವಿ, ನಾವು ಇಷ್ಟನ್ನು ರೆಕಾರ್ಡ್ ಮಾಡ್ತಾ ಹೋಗ್ತೇವೆ ಅಸೆಟ್ ಗಳನ್ನ. ಸೊ ಕ್ಯಾಶ್ ಆಟ್ ಬ್ಯಾಂಕ್ ಆದ್ಮೇಲೆ ಏನಿದೆ, ಸ್ಟಾಕ್ ಇದೆ. ಸೊ ಇಲ್ಲಿ ಬರೀತೇನೆ, ಸೊ ಟು ಸ್ಟಾಕ್ ಅಂತ ಬರೀತೇನೆ, ಟು ಸ್ಟಾಕ್ ಅಂತ ಬರೀತೇನೆ. ಸೊ ಅದರ ವ್ಯಾಲ್ಯೂ ಕೊಟ್ಟಿದ್ದಾರೆ ನಿಮಗೆ 7500 ಇದೆ. ಸೊ ಅದನ್ನ ನೀವು ಅಮೌಂಟ್ ಕಾಲಮ್ ಅಲ್ಲಿ 7500 ಅಂತ ಬರೀಬೇಕು. ನೆಕ್ಸ್ಟ್ ಒನ್ ನೋಡಿ, ಸ್ಟಾಕ್ ಆದ್ಮೇಲೆ ನೋಡಿ, ನೆಕ್ಸ್ಟ್ ಒನ್ ಏನಿದೆ, ಸನ್ಡ್ರಿ ಡೆಟರ್ಸ್ ಇದೆ. ಸೊ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಸೊ ಸನ್ಡ್ರಿ ಡೆಟರ್ಸ್ 21,500 ಮೈನಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಅಂತ ಕೊಟ್ಟಿದ್ದಾರೆ 500 rupees. ಸೊ ಔಟರ್ ಕಾಲಮ್ ಅಲ್ಲಿ 21,000 ಬರ್ತಿದ್ದಾರೆ. ಸೊ ನೀವು ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಯಾವ ಅಮೌಂಟ್ ತಗೋಬೇಕು ಅಂತ ನೀವು ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಡೈರೆಕ್ಟ್ಲಿ ನೀವು ಏನ್ ಮಾಡ್ಬೇಕು, ಸನ್ಡ್ರಿ ಡೆಟರ್ಸ್ ಅಂತ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಇನ್ನರ್ ಕಾಲಮ್ 21,500 ಅಮೌಂಟ್ ಏನಿದೆ, ಸೊ ಅದೇ ಅಮೌಂಟ್ ಅನ್ನ ನೀವು ಇಲ್ಲಿ ಬರೀಬೇಕು. ಸೊ ಇಲ್ಲಿ ಬರೀಬೇಕು, ಟು ಸನ್ಡ್ರಿ ಡೆಟರ್ಸ್ 21,500. ಸೊ ನೀವು ಇಲ್ಲಿ ಕನ್ಫ್ಯೂಸ್ ಆಗಬೇಕಾಗುವ ಅವಶ್ಯಕತೆ ಬರೋದಿಲ್ಲ. ಡೈರೆಕ್ಟ್ ಆಗಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಸನ್ಡ್ರಿ ಡೆಟರ್ಸ್, ಆ ಅಮೌಂಟ್ ಅನ್ನ ನೀವು ಇಲ್ಲಿ ಬರೀಬೇಕು. ಸೊ ಪ್ರಾವಿಷನ್ ಏನಿದೆ ಅದು ಬೇರೆ ಕಡೆ ಬರುತ್ತೆ. ಸೊ ಅದನ್ನ ನಾನು ನಿಮಗೆ ಹೇಳ್ತೀನಿ. ಸೊ ಸೆಕೆಂಡ್ ಒನ್ ಆಯ್ತು. ಥರ್ಡ್ ಒನ್ ನೋಡಿ, ಸೊ ಮತ್ತೆ ಯಾವ್ದಿದೆ, ಫಿಕ್ಸ್ಡ್ ಅಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಇಲ್ಲಿ ಬಂದಿದೆ, ಟು ಫಿಕ್ಸ್ಡ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್. ಸೊ ಅಮೌಂಟ್ ಎಷ್ಟಿದೆ ನೋಡಬೇಕು, 36,500 ಇದೆ. 36,500 ಕೂಡ ಇಲ್ಲೇ ಬರೀಬೇಕು. ಅಥವಾ ನೀವು ಇನ್ನೊಂದು ಏನ್ ಬರೀಬಹುದು ಅಂತಂದ್ರೆ, ಟು ಅಸೆಟ್ಸ್ ಅಂತ ಬರೋದು, ಅದನ್ನ ಅಂಡರ್ಲೈನ್ ಮಾಡಿ ಸ್ಟಾಕ್, ಸನ್ಡ್ರಿ ಡೆಟರ್ಸ್, ಫಿಕ್ಸ್ಡ್ ಅಸೆಟ್ ಅಂತ ಕೂಡ ನೀವು ಏನ್ ಮಾಡಬಹುದು, ಅದನ್ನ ಬರೀಬಹುದು. ಸೊ ಈ ತರ ಕೂಡ ನೀವು ಬರೀಬಹುದು, ಇಂಡಿವಿಜುವಲ್ ಕೂಡ ನೀವು ಬರೀಬಹುದು. ಸೊ ಇವಿಷ್ಟು ಅಸೆಟ್ಸ್ ಗಳಾಗಿದ್ದಾವೆ. ಸೊ ಬ್ಯಾಂಕ್ ಒಂದು ಬಿಟ್ಟು ಏನ್ ಮಾಡಿದ್ವಿ, ನಾವು ಬಾಕಿ ಎಲ್ಲ ಅಸೆಟ್ಸ್ ಗಳನ್ನ ರೆಕಾರ್ಡ್ ಮಾಡಿದ್ದೇವೆ. ಸೊ ಅದೇ ತರ ನಾವು ಏನ್ ಮಾಡ್ಬೇಕು, ಲಯಬಿಲಿಟೀಸ್ ಅನ್ನ ರೆಕಾರ್ಡ್ ಮಾಡಬೇಕು. ಸೊ ಲಯಬಿಲಿಟೀಸ್ ಅನ್ನ ನಾವು ಏನ್ ಮಾಡ್ಬೇಕು, ಕ್ರೆಡಿಟ್ ಸೈಡ್ ಅದನ್ನ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಸೊ ಬರೀಬೇಕು ಇಲ್ಲಿ ಬಾಯ್. ಸೊ ಫಸ್ಟ್ ಒನ್ ಯಾವ್ದಿದೆ ಅಂತ ನೋಡ್ಬೇಕು. ಸೊ ಫಸ್ಟ್ ಒನ್ ಯಾವ್ದಿದೆ, ಸನ್ಡ್ರಿ ಕ್ರೆಡಿಟರ್ಸ್ ಇದೆ. ಸೊ ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ, ಸುಪ್ರಿಯಾಸ್ ಕ್ಯಾಪಿಟಲ್, ಮೋನಿಕಾಸ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ಸ್ ಬರೋದಿಲ್ಲ, ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ ಬರುತ್ತೆ. ಸೊ ಬಾಕಿ ಉಳಿದಿರೋದು ಲಯಬಿಲಿಟಿ ಏನಿದೆ ಅದು ಬರುತ್ತೆ. ಸೊ ಅದರಲ್ಲಿ ರಿಸರ್ವ್ ಫಂಡ್ ಅಂತ ಇದೆ. ಸೊ ರಿಸರ್ವ್ ಫಂಡ್ ಅನ್ನು ನಾವು ಪಾರ್ಟ್ನರ್ಸ್ ಗಳಿಗೆ ಹಂಚ್ತೀವಿ ಯಾವಾಗ್ಲೂ. ಸೊ ಅದು ಬರೋದಿಲ್ಲ. ಸೊ ಒಂದೇ ಇದೆ, ಯಾವುದು, ಸನ್ಡ್ರಿ ಡೆಟರ್ಸ್ ಇದೆ. ಸೊ ಸನ್ಡ್ರಿ ಕ್ರೆಡಿಟರ್ಸ್ ಇದೆ.
ಸೊ ಸನ್ರಿ ಕ್ರೆಡಿಟರ್ಸ್ ಅದನ್ನ ಬರೀಬೇಕು. ಸೊ ಅಮೌಂಟ್ ಎಷ್ಟಿದೆ ನೋಡಬೇಕು. ಸೊ ಅಮೌಂಟ್ 48,000 ಇದೆ. ಎಷ್ಟಿದೆ? 48,000 ಇದೆ. ಸೊ 48,000 ಅನ್ನ ನಾವಿಲ್ಲಿ ಬರೀಬೇಕು. ಆ ನಂತರ ಈಗ ಏನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಎಲ್ಲಿದೆ ನಮಗೆ ಪ್ರಾಬ್ಲಮ್ ಅಲ್ಲಿ? ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ಅಸೆಟ್ ಸೈಡ್ ಡೆಟರ್ಸ್ ಇಲ್ಲಿ ಮೈನಸ್ ಮಾಡಿದೆ. ಸೊ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ ಏನಿದೆ, ಡೌಟ್ಫುಲ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೆಟ್ ಏನಿದೆ, ಸೊ ಅದು ಯಾಕೆ ಲಯಬಿಲಿಟಿ ಆಗುತ್ತೆ ಅಂತ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಸೊ ಬ್ಯಾಡ್ ಡೆಟ್ ಅಂದ್ರೆ ಏನು? ನಮಗೆ ದುಡ್ಡು ಬರೋದು. ಸೊ ಬೇರೆಯವ್ರ ಕಡೆಯಿಂದ ನಮಗೆ ದುಡ್ಡು ಬರೋದು. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಅಂದ್ರೆ ಏನು? ಸೊ ದುಡ್ಡು ಬರೋದು ಏನಿದೆ ಅದರಲ್ಲಿ ನಮಗೆ ಕಡಿಮೆ ಬರ್ತಾ ಇರುವಾಗ ಏನಾಗುತ್ತೆ, ಅದು ನಮಗೆ ಲಯಬಿಲಿಟಿ ಆಗುತ್ತೆ. ಅಂದ್ರೆ ನಮಗೆ ಫಾರ್ ಎಕ್ಸಾಂಪಲ್ 10,000 ಬರಬೇಕು, ದುಡ್ಡು ಬರಬೇಕಾಗಿತ್ತು ಅಂತ ಹೇಳಿದ್ರೆ ಅದರಲ್ಲಿ ಏನಾಗುತ್ತೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ 500 ಇತ್ತು ಅಂತಂದ್ರೆ ಏನಂತ? ಸೊ 10,000 ಅಮೌಂಟ್ ಬರಬೇಕಾಗಿತ್ತು, ಅದರಲ್ಲಿ 500 rupees ನಮಗೆ ಬರೋದಿಲ್ಲ ಅಂತ ಅರ್ಥ. ಸೊ ನಮಗೆ ಯಾವ್ದು ಬರೋದಿಲ್ಲ, ಸೊ ಅದು ಯಾವ್ದು ನಮಗೆ ಲಾಸ್ ಆಗುತ್ತೆ, ಸೊ ಅದನ್ನ ನಾವು ಲಯಬಿಲಿಟಿ ಅಂತ ಹೇಳ್ತೇವೆ. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಅದೇನಾಗುತ್ತೆ, ಅದು ಕೂಡ ಲಯಬಿಲಿಟಿ ಆಗುತ್ತೆ. ಸೊ ಅಲ್ಲಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 500 rupees ಅನ್ನು ಕೊಟ್ಟಿದ್ದಾರೆ. ಆ ಅಮೌಂಟ್ ಅನ್ನ ನಾವು ಏನಂತ ಬರೀಬೇಕು? ಬಾಯ್ PDD ಅಂತ ಬಾಯ್ PDD ಅಂತ ಬರೀಬೇಕು. ಸೊ ಎಷ್ಟು ಅಮೌಂಟ್ ಇದೆ? 500 rupees ಇದೆ. ಸೊ ಆ 500 rupees ಅನ್ನು ನಾವೇನ್ ಮಾಡಬೇಕು, ಇಲ್ಲಿ ಬರೀಬೇಕು. ಸೊ ಈ ಸೈಡ್ ಇನ್ನೊಂದಿಷ್ಟು ಐಟಮ್ಸ್ ಬರ್ತವೆ. ಸೊ ಯಾವ ಅಂತ ಹೇಳಿದ್ರೆ, ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ? ಬ್ಯಾಲೆನ್ಸಸ್ ಅನ್ನ ಕೊಟ್ಟಿದ್ದಾರೆ. ಲಯಬಿಲಿಟಿ ಸೈಡ್ ನೋಡಿ ಬ್ಯಾಲೆನ್ಸಸ್ ಅನ್ನ ಕೊಟ್ಟಿದ್ದಾರೆ. ಬೈ ಚಾನ್ಸ್ ನಮ್ಗೆ ಪಾರ್ಟ್ನರ್ಸ್ ಗಳ ಲೋನ್ ಅನ್ನ ಕೊಟ್ರೆ ನಾವು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಬೇರೆ ಯಾವ್ದಾದ್ರು ಲೋನ್ ಕೊಟ್ರೆ, ಸೊ ಯಾವ್ದೋ ಒಬ್ಬ ಪಾರ್ಟ್ನರ್ ಇದ್ದ ಅಂತ ತಿಳ್ಕೊಂಡು, ಸೊ ಫಾರ್ ಎಕ್ಸಾಂಪಲ್ ಈ ಪ್ರಾಬ್ಲಮ್ ಅಲ್ಲಿ ಸುಪ್ರಿಯಾ ಮತ್ತೆ ಮೋನಿಕಾ ಇದ್ದಾರೆ. ಸೊ ಸುಪ್ರಿಯಾಸ್ ಫಾದರ್ಸ್ ಲೋನ್ ಅಂತ ಬಂತು ಅಂತ ಅನ್ಕೊಳ್ಳಿ. ಸೊ ಆಗ ನಾವೇನ್ ಮಾಡ್ಬೇಕಾಗುತ್ತೆ, ಆ ಲೋನ್ ಅನ್ನು ನಾವು ಏನ್ ಮಾಡ್ಬೇಕಾಗುತ್ತೆ, ಎಂಟ್ರಿ ಮಾಡ್ಬೇಕಾಗುತ್ತೆ. ಸೊ ಪಾರ್ಟ್ನರ್ ನ ಲೋನ್ ಇದ್ರೆ ಮಾತ್ರ ನಾವೇನ್ ಮಾಡೋದಿಲ್ಲ, ಇಲ್ಲಿ ಎಂಟ್ರಿ ಮಾಡೋದಿಲ್ಲ. ಬೇರೆ ಯಾರಾದ್ರೂ ಲೋನ್ ಇದ್ರೆ ನಾವು ಅದನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇದಿಷ್ಟು ಲಯಬಿಲಿಟೀಸ್ ಆಗಿದ್ದಾವೆ. ಸೊ ಮೊದಲಿಗೆ ನಾವೇನ್ ಮಾಡಿದ್ವಿ, ಎಲ್ಲಾ ಅಸೆಟ್ಸ್ ಗಳನ್ನ ರೆಕಾರ್ಡ್ ಮಾಡಿದ್ವಿ, ಎಕ್ಸ್ಕ್ಲೂಡಿಂಗ್ ಬ್ಯಾಂಕ್ ಅಕೌಂಟ್ ಅನ್ನ ನಾವು ಬಿಟ್ಟು ಬಾಕಿ ಎಲ್ಲಾ ಅಸೆಟ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡಿದ್ವಿ. ಸೊ ಅದೇ ತರ ನಾವು ಲಯಬಿಲಿಟಿ ಸೈಡ್ ಮಾಡಿದೀವಿ. ಸೊ ಲಯಬಿಲಿಟಿ ಸೈಡ್ ಪಾರ್ಟ್ನರ್ಸ್ ಲೋನ್ ಬಿಟ್ಟು ನಾವೇನ್ ಮಾಡಿದ್ವಿ, ಎಲ್ಲಾ ಅಕೌಂಟ್ಸ್ ಗಳನ್ನ ರೆಕಾರ್ಡ್ ಮಾಡಿದೀವಿ, ಟ್ರಾನ್ಸಾಕ್ಷನ್ಸ್ ಗಳನ್ನ. ಸೊ ಇದು ಸೆಕೆಂಡ್ ಸ್ಟೆಪ್ ಆಗಿದೆ. ಥರ್ಡ್ ಸ್ಟೆಪ್ ಏನಿದೆ, ಅಸೆಟ್ ಗಳನ್ನ ನಾವು ಈಗ ಮಾರ್ತೀವಿ. ಅಸೆಟ್ ಗಳನ್ನ ಮಾರ್ತೀವಿ. ಸೊ ಅಸೆಟ್ ಗಳನ್ನ ಮಾರಿದ್ರೆ ನಮ್ಗೆ ಏನಾಗುತ್ತೆ, ದುಡ್ಡು ನಮ್ಗೆ ಬರುತ್ತೆ. ಸೊ ದುಡ್ಡು ನಮ್ಗೆ ಬಂದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಕ್ರೆಡಿಟ್ ಸೈಡ್. ಸೊ ಏನಂತ ಬರ್ತೀವಿ ನಾವು, ಬಾಯ್ ಬ್ಯಾಂಕ್ ಅಕೌಂಟ್, ಬಾಯ್ ಬ್ಯಾಂಕ್ ಅಕೌಂಟ್. ಸೊ ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಯಾಕೆ ಬರ್ತಿದ್ದೀನಿ, ಸೊ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಇಲ್ಲ. ಸೊ ಬರೀ ಏನಿದೆ, ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಸೊ ಬ್ಯಾಂಕ್ ಥ್ರೂ ಟ್ರಾನ್ಸಾಕ್ಷನ್ ಆಗಿದೆ. ಸೊ ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಬರ್ತಿದ್ದೀನಿ. ಸೊ ಯಾಕೆ ಬಂದಿದೆ, ಸೊ ಇದು ಯಾಕೆ ಬರ್ತಿದ್ದೀನಿ ನಾನು, ಈ ಎಂಟ್ರಿ ಯಾಕೆ ಮಾಡಿದ್ದೀನಿ, ಅಸೆಟ್ಸ್ ಗಳನ್ನ ಸೇಲ್ ಮಾಡಿದಾಗ ನಮಗೆ ದುಡ್ಡು ಬಂದಿದೆ. ಸೊ ಅದನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ, ಅಸೆಟ್ಸ್ ರಿಯಲೈಸ್ ಅಂತ ಬರ್ತಾ ಇದ್ದೀನಿ. ಅಸೆಟ್ಸ್ ರಿಯಲೈಸ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಒಂದೇ ಅಸೆಟ್ ಇಲ್ಲ, ಸೊ ಬೇರೆ ಬೇರೆ ತರದ ಅಸೆಟ್ಸ್ ಇದಾವೆ. ಸೊ ಅದಕ್ಕೆ ಅಂಡರ್ಲೈನ್ ಮಾಡಿ ಯಾವ್ಯಾವ ಅಸೆಟ್ ಎಷ್ಟೆಷ್ಟಕ್ಕೆ ರಿಸೇಲ್ ಆಗಿದೆ ಅಂದ್ರೆ ರಿಯಲೈಸ್ ಆಗಿದೆ ಅನ್ನೋದನ್ನ ಬರ್ತಾ ಹೋಗ್ತೇನೆ. ಸೊ ಫಸ್ಟ್ ಒನ್ ಯಾವ್ದಿದೆ, ಅಸೆಟ್ ಅಲ್ಲಿ ನಿಮ್ಗೆ ಈಗೇನು ಸಿಗುತ್ತೆ ಅಂತ ಹೇಳಿದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಏನಿದೆ. ಸೊ ಡೆಟರ್ಸ್ ರಿಯಲೈಸ್ ಆಗಿದೆ, ಸ್ಟಾಕ್ ರಿಯಲೈಸ್ ಆಗಿದೆ, ಆನಂತರ ನಿಮ್ಗೆ ಏನಾಗಿದೆ, ಫಿಕ್ಸ್ಡ್ ಅಸೆಟ್ ರಿಯಲೈಸ್ ಆಗಿದೆ. ಸೊ ಅವೆಲ್ಲ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ, ಸೊ ಅದನ್ನ ನಾವು ಏನ್ ಮಾಡ್ತೀವಿ, ಇಲ್ಲಿ ಬರೀತೇವೆ. ಸೊ ಮೊದಲಿಗೆ ನಮಗೆ ಏನ್ ಕೊಟ್ಟಿದ್ದಾರೆ, ಡೆಟರ್ಸ್ ಅನ್ನ ಕೊಟ್ಟಿದ್ದಾರೆ. ಡೆಟರ್ಸ್ ಕೊಟ್ಟಿದ್ದಾರೆ. ಸೊ ಡೆಟರ್ಸ್ ಅಮೌಂಟ್ ಎಷ್ಟಿದೆ, 21,500 ಇದೆ. ಸೊ ಅದ್ರ ಮೇಲೆ ನಾವು 5% ಮಾಡ್ತಾರೆ. ಸೊ 21,500 ಮೇಲೆ ನಾವು 5% ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, ಅಲ್ಲಿ 20,425 ಬರುತ್ತೆ. ಎಷ್ಟು ಬರುತ್ತೆ, 20,425. ಸೊ 21,000 ಮೇಲೆ ಮಾಡಬೇಕು. ಸೊ 21,500 ಮೇಲೆ ಮಾಡಬೇಕು. 21,000 ಮೇಲೆ ನಾವೇನ್ ಮಾಡಬೇಕು, 5% ಅನ್ನ ಚಾರ್ಜ್ ಮಾಡಬೇಕು. ಸೊ ನಮ್ಗೆ ಎಷ್ಟು ಬರುತ್ತೆ, 20,425 ಬರುತ್ತೆ. ಸೊ ಆ ಅಮೌಂಟ್ ನಾವು ಇಲ್ಲಿ ಬರ್ತಾ ಇದ್ದೇವೆ. ಸೊ ಇದನ್ನ ಕೇರ್ಫುಲಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಡೆಟರ್ಸ್ ಅಮೌಂಟ್ ಎಷ್ಟಿದೆ, ಟೋಟಲ್ ಅಮೌಂಟ್ 21,500. ಸೊ ಅದರಲ್ಲಿ 500 rupees ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ 21,500 ಅಲ್ಲಿ 500 rupees ಬರ್ತಾ ಇಲ್ಲ ಅಂತಂದ್ರೆ 21,000 ಬ್ಯಾಲೆನ್ಸ್ ಬಂತು. ಸೊ 21,000 ಬರ್ತಾ ಇದೆ. ಸೊ ಅದರಲ್ಲಿ ಏನಾಗಿದೆ, 5% ಮೈನಸ್ ಮಾಡ್ತೀವಿ. ಸೊ ನಾವು 21,500 ಮೇಲೆ ಮಾಡಬಾರ್ದು, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಮೈನಸ್ ಮಾಡಿ ಅಮೌಂಟ್ ಎಷ್ಟು ಉಳಿಯುತ್ತೋ ಅದ್ರ ಮೇಲೆ ನಾವು ಏನ್ ಮಾಡಬೇಕು, 5% ಅನ್ನ ಚಾರ್ಜ್ ಮಾಡಬೇಕು. ಸೊ 5% ಕಡಿಮೆ ಬರ್ತಾ ಇದೆ, ಡಿಸ್ಕೌಂಟ್ ಅಂದ್ರೆ ಕಡಿಮೆ ಬರ್ತಾ ಇದೆ. ಸೊ 21,000 ಬರಬೇಕಾಗಿತ್ತು. ಸೊ ಎಷ್ಟು ಬರ್ತಾ ಇದೆ, 20,425 ಬರ್ತಾ ಇದೆ. ಸೊ ಅದು ರಿಲೈಸ್ ಆಗಿದೆ. ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ ಏನಿದೆ, ಸೆಕೆಂಡ್ ಒನ್ ಸ್ಟಾಕ್ ಇದೆ.
ಸ್ಟಾಕ್ ಎಷ್ಟಕ್ಕೆ ರಿಯಲೈಸ್ ಆಗಿದೆ 7000 ಗೆ ರಿಯಲೈಸ್ ಆಗಿದೆ. ಸೊ ಅದನ್ನ ಹೇಳಿದಾರೆ ನಿಮಗೆ ಸ್ಟಾಕ್ ರಿಯಲೈಸ್ ಆಟ್ 7000 ಅಂತ ಹೇಳಿದ್ದಾರೆ. ಸೊ ಅದನ್ನ ಕೂಡ ಬರ್ತಿದ್ದಾರೆ. ಲಾಸ್ಟ್ ಒನ್ ಏನಿದೆ ನಿಮಗೆ ಫಿಕ್ಸ್ಡ್ ಅಸೆಟ್ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಅಸೆಟ್ಸ್ ಸೊ ಎಷ್ಟಕ್ಕೆ ರಿಯಲೈಸ್ ಆಗಿದೆ ಅದು 42000 ಗೆ ರಿಯಲೈಸ್ ಆಗಿದೆ. 42000 ಗೆ ರಿಯಲೈಸ್ ಆಗಿದೆ. ಸೊ ಈ ಮೂರು ಅಸೆಟ್ಸ್ ಇದಾವೆ. ಸೊ ನೀವು ಇನ್ನೊಂದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ನೀವು ಮೊದಲಿಗೆ ಏನ್ ಅಸೆಟ್ಸ್ ಅನ್ನ ರೆಕಾರ್ಡ್ ಮಾಡಿರ್ತೀವಿ ಸೊ ಎಲ್ಲ ಅಸೆಟ್ಗಳು ಸೇರ್ ಆಗಿದೆಯೋ ಇಲ್ವೋ ಅನ್ನೋದನ್ನ ನೀವು ಚೆಕ್ ಮಾಡಿ. ಸೊ ಇಲ್ಲಿ ಮೂರು ಇದಾವೆ, ಸ್ಟಾಕ್, ಸನ್ರಿ ಡೆಟರ್ಸ್ ಮತ್ತೆ ಫಿಕ್ಸ್ಡ್ ಅಸೆಟ್ ಇದೆ. ಸೊ ರಿಯಲೈಸ್ ಆಗಿರೋದು ನೋಡಿ ಡೆಟರ್ಸ್, ಸ್ಟಾಕ್, ಫಿಕ್ಸ್ಡ್ ಅಸೆಟ್. ಸೊ ಮೂರು ಅಸೆಟ್ ಇದ್ವು. ಸೊ ಮೂರು ಅಸೆಟ್ ಗಳನ್ನ ನಾವು ಮಾಡಿದ್ವಿ. ಬೈ ಚಾನ್ಸ್ ನಮಗೆ 2 ಅಸೆಟ್ ಬಂದಿದ್ವು ಅಂತ ಹೇಳಿದ್ರೆ ಬೇರೆ ಕಡೆ ಆಗಿದೆ. ಸೊ ಅದು ಒಂದು ಎಂಟ್ರಿ ಇರುತ್ತೆ, ಬೇರೆ ಎಂಟ್ರಿ ಇರುತ್ತೆ. ಸೊ ಅದನ್ನ ನಾವು ಹುಡುಕಿ ಏನ್ ಮಾಡ್ಬೇಕು ಇಲ್ಲಿ ಕನ್ಫರ್ಮ್ ಮಾಡ್ಬೇಕು. ಸೊ ಈ ತರ ನಾವೇನ್ ಮಾಡ್ಬೇಕು ಅದನ್ನ ಕ್ಲಾರಿಫೈ ಮಾಡ್ಬೇಕು. ಸೊ ಇದಿಷ್ಟು ಅಸೆಟ್ಸ್ ಆಗಿದಾವೆ. ಸೊ ಅಸೆಟ್ ಅನ್ನ ಮಾರಿದಾಗ ನಮಗೆ ದುಡ್ಡು ಬಂದಿದೆ. ಸೊ ಟೋಟಲ್ ಮಾಡ್ತಾ ಇದ್ದೀನಿ. ಸೊ ಟೋಟಲ್ ಮಾಡಿದಾಗ ಎಷ್ಟಾಗಿದೆ 69,425 ಆಗುತ್ತೆ. ಎಷ್ಟಾಗುತ್ತೆ 69,425. ಸೊ ಟೋಟಲ್ ಅಸೆಟ್ಸ್ ಕಡೆಯಿಂದ ನಮ್ಗೆ ಎಷ್ಟು ಬಂದಿದೆ ರಿಯಲೈಸ್ ಆಗಿದೆ 69,425 ಬಂದಿದೆ. ಸೊ ಇದಿಷ್ಟು ನಮ್ಮ ಕಡೆ ಅಮೌಂಟ್ ಇದೆ ಈಗ. ಸೊ ಅಸೆಟ್ ಮಾರಿದ್ರಿಂದ ನಮಗೆ ಒಂದಿಷ್ಟು ಅಮೌಂಟ್ ಬಂದಿದೆ. ಸೊ ಇದು ಥರ್ಡ್ ಸ್ಟೆಪ್ ಆಗಿದೆ. ಫೋರ್ತ್ ಸ್ಟೆಪ್ ಏನಿದೆ ಲಯಬಿಲಿಟೀಸ್ ಅನ್ನ ಪೇಮೆಂಟ್ ಮಾಡಿ. ಸೊ ಲಯಬಿಲಿಟೀಸ್ ಅನ್ನ ಪೇಮೆಂಟ್ ಮಾಡಿದ್ರೆ ನಮ್ಮ ಕಡೆಯಿಂದ ದುಡ್ಡು ಹೋಗುತ್ತೆ. ಸೊ ದುಡ್ಡು ಹೋದಾಗ ನಾವು ಅದನ್ನ ಡೆಬಿಟ್ ಸೈಡ್ ಇರ್ತೀವಿ. ಸೊ ಏನಂತ ಬರ್ತೀವಿ ಟು ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ಏನಾಗಿತ್ತು ನಮ್ಗೆ ದುಡ್ಡು ಬಂದಿತ್ತು. ಸೊ ಅದಕ್ಕೆ ನಾವು ಬ್ಯಾಂಕ್ ಅಕೌಂಟ್ ಅಂತ ಬರ್ತಿದ್ವಿ. ಸೊ ಇಲ್ಲಿ ಏನಾಗ್ತಾ ಇದೆ ದುಡ್ಡು ಹೋಗ್ತಾ ಇದೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ತಾ ಇದ್ದೇವೆ. ಸೊ ಲಯಬಿಲಿಟೀಸ್ ನೋಡ್ಬೇಕು, 2 ಲಯಬಿಲಿಟೀಸ್ ಇದೆ. ಸೊ PDD ನಾವು ಅದನ್ನ ಕನ್ಸಿಡರ್ ಮಾಡಬಹುದು. ಸನ್ರಿ ಕ್ರೆಡಿಟರ್ಸ್ ಪೇಡ್ ಇನ್ ಫುಲ್ ಅಂತ ಇದೆ. ಸೊ ನಿಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಸನ್ರಿ ಕ್ರೆಡಿಟರ್ಸ್ ಪೇಡ್ ಇನ್ ಫುಲ್ ಅಂತ ಹೇಳಿದ್ರೆ ಅಂದ್ರೆ 48,000 ಇದೆ. ಸೊ ಅಷ್ಟೇ ಅಮೌಂಟ್ ಅನ್ನ ನಾವೇನ್ ಮಾಡ್ತಾ ಇದ್ದೀವಿ ಫುಲ್ ಅಮೌಂಟ್ ಅನ್ನ ಕೊಡ್ತಾ ಇದ್ದೇವೆ. ಸೊ ಬ್ರಾಕೆಟ್ ಅಲ್ಲಿ ಬರೀಬೇಕು ಲಯಬಿಲಿಟೀಸ್ ಪೇಡ್ ಇನ್ ಫುಲ್ ಅಂತ ಬರೀಬೇಕು. ಅಂದ್ರೆ ಕ್ರೆಡಿಟರ್ಸ್ ಎಷ್ಟಕ್ಕೆ ಪೇಮೆಂಟ್ ಮಾಡಿದ್ದಾರೆ 48,000 ಮಾಡಿದ್ದಾರೆ. ಸೊ 48,000 ಇತ್ತು, 48,000 ಗೆ ಅದರ ಪೇಮೆಂಟ್ ಅನ್ನ ಮಾಡಿದ್ದಾರೆ. ಆ ನಂತರ ನಮಗೆ ಇನ್ನೊಂದು ಕೊಟ್ಟಿದ್ದಾರೆ. ಸೊ ಇದು ಫೋರ್ತ್ ಸ್ಟೆಪ್ ಆಗಿದೆ. ಲಯಬಿಲಿಟೀಸ್ ಒಂದೇ ಇದೆ. ಸೊ ಅದನ್ನ ಬರ್ತಿದೀವಿ. ಸೊ PDD ನ ನೀವು ಇಲ್ಲಿ ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ಏನಾಗಿದೆ PDD ನಾವು ದುಡ್ಡು ಕೊಡೋದಿಲ್ಲ. PDD ಅಂತ ನಮ್ಗೆ ಏನ್ ಬರ್ಬೇಕಾಗಿತ್ತು ಆ ಅಮೌಂಟ್ ಬರೋದಿಲ್ಲ ಅಂತ ನಾವು ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಲಯಬಿಲಿಟೀಸ್ ಅಲ್ಲಿ ನಾನು ಅದನ್ನ ಬರ್ತಿದ್ದೇನೆ. ಸೊ ಇಷ್ಟೇ ಮಾಡಬೇಕು. ಸೊ ಅದನ್ನ ಪೇಮೆಂಟ್ ಮಾಡೋ ಹಾಗಿಲ್ಲ. ಸೊ ಇದಿಷ್ಟಾಯ್ತು. ಸೊ ಈಗ ನಾನು 5th ಸ್ಟೆಪ್ ಗೆ ಹೋಗ್ತಾ ಇದ್ದೀನಿ. ಸೊ 5th ಸ್ಟೆಪ್ ಏನಿದೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ರೆ ನಾವು ಅದನ್ನ ಪೇಮೆಂಟ್ ಮಾಡಬೇಕು. ಸೊ ಪೇಮೆಂಟ್ ಮಾಡಿದಾಗ ನಮ್ಮಿಂದ ದುಡ್ಡು ಹೋಗುತ್ತೆ. ಸೊ ಅದಕ್ಕೆ ಅದು ಕೂಡ ಏನಾಗುತ್ತೆ ಇಲ್ಲೇ ಬರುತ್ತೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ತೀವಿ. ಬ್ರಾಕೆಟ್ ಅಲ್ಲಿ ಏನಂತ ಬರ್ತೀವಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಬರ್ತೀವಿ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಸೊ ಪ್ರಾಬ್ಲಮ್ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ 1,500 ಅಂತ ಕೊಟ್ಟಿದ್ದಾರೆ. 1,500 ಅನ್ನ ನೀವೇನ್ ಮಾಡಬೇಕು ಇಲ್ಲಿ ಬರಿಬೇಕು. ಸೊ 6th ಸ್ಟೆಪ್ ಏನಿದೆ 6th ಸ್ಟೆಪ್ ಅಸೆಟ್ ಅನ್ನ ಟೇಕನ್ ಓವರ್ ಮಾಡಿದ್ರೆ ಅದನ್ನ ಬರಿಬೇಕು. ಲಯಬಿಲಿಟೀಸ್ ಅನ್ನ ಟೇಕನ್ ಓವರ್ ಮಾಡಿದ್ರೆ ಅಶ್ಯೂರ್ ಮಾಡಿದ್ರೆ ಅದನ್ನ ಇಲ್ಲಿ ಬರಿಬೇಕು. ಸೊ ಇಲ್ಲಿ ಯಾವುದೇ ತರಹದ ಅಸೆಟ್ಸ್ ಅನ್ನ ಟೇಕನ್ ಓವರ್ ಮಾಡಿದ್ದಾರೆ ಅಂತ ಹೇಳಿಲ್ಲ. ಸೊ ಹೇಳಿದ್ರೆ ನೀವು ಇದನ್ನ ಇಲ್ಲಿ ಬರಿಬೇಕು ಪಾರ್ಟ್ನರ್ಸ್ ಅಕೌಂಟ್ ಮೇಲೆ. ಸೊ ಲಯಬಿಲಿಟೀಸ್ ಅಶ್ಯೂರ್ ಮಾಡಿದ್ರೆ ನೀವು ಅದನ್ನ ಇಲ್ಲಿ ಬರಿಬೇಕು. ಸೊ ಇಲ್ಲಿ ಯಾವುದೇ ತರಹದ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಪಾರ್ಟ್ನರ್ಸ್ ತಗೊಂಡಿಲ್ಲ. ಸೊ ಹಾಗಾಗಿ ಏನಾಗುತ್ತೆ ನಾವು ಟೋಟಲ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಮಾಡುವಾಗ ನಾವು ಏನು ಮಾಡಬೇಕಾಗುತ್ತೆ ಇಷ್ಟು ಲೈನ್ ಅನ್ನ ಬಿಟ್ಟು ನಾವು ಏನು ಮಾಡಬೇಕು ಟೋಟಲ್ ಮಾಡಬೇಕು. ಸೊ ಯಾವ ಕಡೆ ಜಾಸ್ತಿ ಆಗುತ್ತೆ ಅಂತ ನೋಡಬೇಕು. ಸೊ ಟೋಟಲ್ ಮಾಡಬೇಕು. ಸೊ ಯಾವ್ದು ಅಮೌಂಟ್ ಜಾಸ್ತಿ ಬರುತ್ತೆ ಅದನ್ನ ಏನ್ ಮಾಡಬೇಕು 2 ಕಡೆ ಬರಬೇಕು. ಸೊ ಯೂಶುವಲಿ ನೋಡಿದಾಗ ಟೋಟಲ್ ಮಾಡಿ ನೋಡಿದಾಗ ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಬರುತ್ತೆ. ಸೊ ನೀವು ಚೆಕ್ ಮಾಡಿ ಅಮೌಂಟ್ ಟೋಟಲ್ ಮಾಡಿ. ಸೊ ಟೋಟಲ್ ಮಾಡಿ ನೀವು ಮಾಡಿ ಅದನ್ನ 2 ಕಡೆ ಮಾಡಿ. ಸೊ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ 1,17,925 ಬರುತ್ತೆ. ಎಷ್ಟು ಬರುತ್ತೆ 1,17,925 ಬರುತ್ತೆ. 1,17,925. ಸೊ ಇಷ್ಟು ಬರುತ್ತೆ. ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಬರುತ್ತೆ, ಡೆಬಿಟ್ ಸೈಡ್ ಅಮೌಂಟ್ ಕಡಿಮೆ ಬರುತ್ತೆ. ಸೊ ಕಡಿಮೆ ಬಂದಾಗ ಡೆಬಿಟ್ ಸೈಡ್ ಕಡಿಮೆ ಬಂದ್ರೆ ನಾವೇನಂತ ಕರಿತೀವಿ ಅದನ್ನ ರಿಯಲೈಸೇಷನ್ ಪ್ರಾಫಿಟ್ ಅಂತ ಕರಿತೀವಿ. ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಬಂದ್ರೆ ಕಡಿಮೆ ಬಂದಾಗ ನಾವು ಅದನ್ನ ಲಾಸ್ ಅಂತ ಕರಿತೀವಿ. ಸೊ ಈಗ ಡೆಬಿಟ್ ಸೈಡ್ ಕಡಿಮೆ ಬಂದಿದೆ. ಸೊ ಅಂದ್ರೆ ಏನಾಗಿದೆ ಪ್ರಾಫಿಟ್ ಆಗಿದೆ ರಿಯಲೈಸೇಷನ್ ಅಲ್ಲಿ. ಸೊ ಅಂದ್ರೆ ಕಂಪನಿ ಕ್ಲೋಸ್ ಮಾಡುವಾಗ ಪ್ರಾಫಿಟ್ ಆಗಿದೆ. ಸೊ ಅದನ್ನ ನಾವೇನ್ ಮಾಡ್ತೀವಿ ಪಾರ್ಟ್ನರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ಬರೀಬೇಕು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಪ್ರಾಫಿಟ್ ಆನ್ ರಿಯಲೈಸೇಷನ್ ಅಂತ ಬರೀಬೇಕು. ಪ್ರಾಫಿಟ್ ಆನ್ ರಿಯಲೈಸೇಷನ್ ಅದನ್ನ ಅಂಡರ್ಲೈನ್ ಮಾಡಿ. 2 ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ ಒಂದೇದು ಸುಪ್ರಿಯಾ, ಇನ್ನೊಂದು
ಮೋನಿಕಾ. ಸೊ ಇವರಿಗೆ ನಾವು ಏನ್ ಮಾಡಬೇಕಾಗುತ್ತೆ, ಅವರ ಹಳೆ ರೇಷಿಯೋದಲ್ಲಿ, ಸೊ ಹಳೆ ರೇಷಿಯೋ ಏನಿದೆ, ಅವರ ಹಳೆ ರೇಷಿಯೋ ಏನಿದೆ 3:2 ಇದೆ. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ 3:2. ಆ ರೇಷಿಯೋದಲ್ಲಿ ನಾವು ಏನ್ ಮಾಡಬೇಕು, ಎಷ್ಟು ಅಮೌಂಟ್ ಉಳಿದಿದೆ ಆ ಅಮೌಂಟ್ ಅನ್ನ ನಾವು ಏನ್ ಮಾಡಬೇಕು, ಅವ್ರಿಗೆ ಹಂಚಬೇಕು. ಸೊ ಟೋಟಲ್ ಮಾಡಿ ನೋಡಿದಾಗ, ಡಿಫರೆನ್ಸ್ ನೋಡಿದಾಗ ನಮ್ಗೆ ಎಷ್ಟು ಬರುತ್ತೆ, 2,925 ಬರುತ್ತೆ. ಎಷ್ಟು ಬರುತ್ತೆ, 2,925. ಸೊ ಇಷ್ಟು ಅಮೌಂಟ್ ಉಳಿದಿದೆ. ಸೊ ಇದರಲ್ಲಿ ನಾವು ಏನ್ ಮಾಡಬೇಕಾಗುತ್ತೆ, ಅವರ ಶೇರ್ ಅನ್ನು ಕೊಡಬೇಕಾಗುತ್ತೆ. ಸೊ ಸುಪ್ರಿಯಾನ ಶೇರ್ ಇದೆ 3/5 ಇದೆ. ಸೊ 3:2 ಅಂದ್ರೆ ಟೋಟಲ್ 5 ಆಗುತ್ತೆ, 3/5 ಆಗುತ್ತೆ. ಸೊ 3/5 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 1,755 ಬರುತ್ತೆ. 1,755 ಬರುತ್ತೆ. ಸೊ ಮೋನಿಕಾನ ಶೇರ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 1,170 ಬರುತ್ತೆ. ಎಷ್ಟು ಬರುತ್ತೆ, 1,170 ಬರುತ್ತೆ. ಸೊ ಇವೆರಡನ್ನೂ ಟೋಟಲ್ ಮಾಡಿದಾಗ 2,925 ಬರುತ್ತೆ. ಎಷ್ಟು ಬರುತ್ತೆ, 2,925 ಬರುತ್ತೆ. ಸೊ ಇದೇನಾಗಿದೆ, ರಿಯಲೈಸೇಷನ್ ಪ್ರಾಫಿಟ್ ಆಗಿದೆ. ಸೊ ಇದಿಷ್ಟು ರಿಯಲೈಸೇಷನ್ ಅಕೌಂಟ್ ಆಗಿದೆ. ಸೊ ತುಂಬಾ ಈಸಿ ಇದೆ, ತುಂಬಾ ಈಸಿ ಪ್ರೊಸೆಸ್ ಇದೆ. ಸ್ಟೆಪ್ಸ್ ಅನ್ನ ಸರಿಯಾಗಿ ನೆನಪಿಟ್ಕೊಳ್ಬೇಕು. ಸೊ ಮೊದಲಿಗೆ ನಾವು ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಅನ್ನ ರೆಕಾರ್ಡ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಕನ್ಸಿಡರ್ ಮಾಡಿ ರೆಕಾರ್ಡ್ ಮಾಡಬೇಕು. ಆ ನಂತರ ಅಸೆಟ್ಸ್ ಅನ್ನು ಮಾರಬೇಕು, ಲಯಬಿಲಿಟೀಸ್ ಅನ್ನ ಪೇಮೆಂಟ್ ಮಾಡಬೇಕು. ಆ ನಂತರ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನ ಪೇಮೆಂಟ್ ಮಾಡಬೇಕು. ಆ ನಂತರ ಅಸೆಟ್ಸ್ ಅನ್ನ ಯಾರಾದರೂ ತಗೊಂಡಿದ್ರೆ ಪಾರ್ಟ್ನರ್ಸ್ಗಳು ಅದನ್ನ ರೆಕಾರ್ಡ್ ಮಾಡಬೇಕು. ಲಯಬಿಲಿಟೀಸ್ ಅನ್ನ ಯಾರಾದರೂ ತಗೊಂಡಿದ್ರೆ ಅದನ್ನ ರೆಕಾರ್ಡ್ ಮಾಡಬೇಕು. ಲಾಸ್ಟ್ಗೆ ಡಿಫರೆನ್ಸ್ ಅನ್ನ ಮಾಡಿ ನಾವೇನ್ ಮಾಡಬೇಕು, ಡೆಬಿಟ್ ಸೈಡ್ ಬ್ಯಾಲೆನ್ಸ್ ನೋಡಿದ್ರೆ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಬೇಕು. ಪಾರ್ಟ್ನರ್ಸ್ ಅಕೌಂಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಇನ್ ದೇರ್ ಓಲ್ಡ್ ರೇಷಿಯೋ. ಅದೇ ತರ ಲಾಸ್ ಬಂದ್ರೆ ನಾವೇನ್ ಮಾಡಬೇಕು, ಅದನ್ನು ಕೂಡ ಪಾರ್ಟ್ನರ್ಸ್ ಅಕೌಂಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅವರ ಓಲ್ಡ್ ರೇಷಿಯೋ. ಸೊ ಇದಿಷ್ಟು ರಿಯಲೈಸೇಷನ್ ಅಕೌಂಟ್ ಆಗಿದೆ. ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ಅಕೌಂಟ್ಗೆ ಹೋಗ್ತಾ ಇದ್ದೀನಿ. ಸೊ ಸೆಕೆಂಡ್ ಅಕೌಂಟ್ ಯಾವುದು ಅಂತ ಹೇಳಿದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಪಾರ್ಟ್ನರ್ಸ್ ಗಳ ಬ್ಯಾಲೆನ್ಸ್ ಅನ್ನ ಬರ್ತೀವಿ ನಮಗೆ. ಸೊ ಬ್ಯಾಲೆನ್ಸಸ್ ಅನ್ನ ಬರ್ತಾ ಇದ್ದೀನಿ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಇಬ್ರು ಬ್ಯಾಲೆನ್ಸ್ ಅನ್ನ ಬರೀಬೇಕು. ಸೊ ನಮಗೆ ಬ್ಯಾಲೆನ್ಸಸ್ ಅನ್ನ ಎಲ್ಲಿ ಕೊಟ್ಟಿರ್ತಾರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಬ್ಯಾಲೆನ್ಸ್ ಶೀಟ್ ಅನ್ನು ನಮಗೆ ಕೊಟ್ಟಿದ್ದಾರೆ 32,500, 11,500 ಅಂತ ಕೊಟ್ಟಿದ್ದಾರೆ. ಸೊ 32,500 ಸುಪ್ರಿಯಾ, 11,500 ಮೋನಿಕಾ. ಸೊ ಇವೆರಡೂ ನಮಗೆ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಅವರ ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ, ಅದನ್ನ ಬರ್ದಿದ್ದೀನಿ. ಸೊ ನೆಕ್ಸ್ಟ್ ಬಂದು ನಾವು ಏನ್ ಮಾಡಬೇಕು, ಅವರಿಗೆ ರಿಸರ್ವ್ ಫಂಡ್ ಏನಾದ್ರು ಕೊಡೋದಿದ್ರೆ ಅಥವಾ ಪ್ರಾಫಿಟ್ಸ್ ಏನಾದ್ರು ಇದ್ರೆ, ಪ್ರೀವಿಯಸ್ ಇಯರ್ ಪ್ರಾಫಿಟ್ಸ್ ಇದ್ರೆ ಅದನ್ನ ಕೊಡಬೇಕು. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ನಮಗೆ ಏನ್ ಕೊಟ್ಟಿದ್ದಾರೆ, ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ, ಅಂದ್ರೆ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ. ಸೊ ಅದನ್ನ ನಾವೇನ್ ಮಾಡಬೇಕು, ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರಿಸರ್ವ್ ಫಂಡ್. ಸೊ ರಿಸರ್ವ್ ಫಂಡ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 3:2 ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದೆ. ಸೊ ರಿಸರ್ವ್ ಫಂಡ್ ಅನ್ನ ನಾವೇನ್ ಮಾಡಬೇಕು, ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಸೊ ಟೋಟಲ್ ರಿಸರ್ವ್ ಫಂಡ್ ಎಷ್ಟಿದೆ, 13,500 ಇದೆ. ಸೊ ಅದನ್ನ ನಾವು ಏನ್ ಮಾಡ್ತಾ ಇದೀವಿ, ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದ್ವಿ. ಸೊ ರಿಸರ್ವ್ ಫಂಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದಾಗ 3:2 ಮಾಡಿದಾಗ ಎಷ್ಟಾಗುತ್ತೆ, ಸೊ ಸುಪ್ರಿಯಾ ಎಷ್ಟಾಗುತ್ತೆ, ಸೊ 13,500 ಇಂಟು 3/5 ಮಾಡಿದಾಗ ಎಷ್ಟಾಗುತ್ತೆ, 8,100 ಆಗುತ್ತೆ. ಎಷ್ಟಾಗುತ್ತೆ, 8,100 ಆಗುತ್ತೆ. ಸೊ ಅದೇ ತರ ನಾವು ಮೋನಿಕಾ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟಾಗುತ್ತೆ, 5,400 ಆಗುತ್ತೆ. ಎಷ್ಟಾಗುತ್ತೆ, 5,400 ಆಗುತ್ತೆ. ಸೊ ಇದು ರಿಸರ್ವ್ ಫಂಡ್ ಆಗಿರುತ್ತೆ. ಸೊ ಇದನ್ನ ನಾವು ಬರ್ದಿದ್ದೀವಿ ಈಗ. ಸೊ ರಿಸರ್ವ್ ಫಂಡ್ ಆದ್ಮೇಲೆ ನಮಗೆ ಯಾವ್ದಾದ್ರು ಪ್ರಾಫಿಟ್ ಇದ್ರೆ ಅದನ್ನ ನೋಡ್ಬೇಕು. ಸೊ ಪ್ರಾಫಿಟ್ ಇಲ್ಲ. ಸೊ ಪ್ರಾಬ್ಲಮ್ ಈಗ ಬರಬೇಕು. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ರಿಯಲೈಸೇಷನ್ ಪ್ರಾಫಿಟ್ ಅಥವಾ ಲಾಸ್ ಬಂದಿರುತ್ತೆ, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ನಮ್ಗೆ ಏನ್ ಬಂದಿದೆ, ಪ್ರಾಫಿಟ್ ಬಂದಿದೆ. ಆ ಪ್ರಾಫಿಟ್ ಅನ್ನ ನಾವು ಏನಂತ ಬರ್ದಿದ್ದೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ದಿದ್ವಿ. ಸೊ ಅಲ್ಲಿ ಹಾಕಿರೋದು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಏನಾಗಿದೆ, ಸೊ ಪಾರ್ಟ್ನರ್ಸ್ ಗಳಿಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ, ಪ್ರಾಫಿಟ್ ಆಗಿದೆ. ಸೊ ಇಲ್ಲಿ ಬರೀಬೇಕು ಬೈ ರಿಯಲೈಸೇಷನ್ ಅಕೌಂಟ್ ಅಂತ ಬರೀಬೇಕು. ಸೊ ನೀವು ಅಡ್ಮಿಷನ್ ಅಲ್ಲಿ ಬರ್ದಿದ್ದೀರಿ, ಇದನ್ನ ನೋಡಿದಿರಿ ನೀವು. ರಿಯಲೈಸೇಷನ್, ಸೊ ರಿವ್ಯಾಲ್ಯೂಯೇಷನ್ ಅಂತ ಬರುತ್ತೆ ಅಲ್ಲಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರ್ತೀವಿ. ಸೊ ಇಲ್ಲಿ ಏನಾಗ್ತಾ ಇದೆ, ರಿಯಲೈಸೇಷನ್ ಅಕೌಂಟ್ ಹಾಕಿರೋದ್ರಲ್ಲಿ ಏನಾಗ್ತಾ ಇದೆ, ಪ್ರಾಫಿಟ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ, ರಿಯಲೈಸೇಷನ್ ಅಕೌಂಟ್ ಅಂತ ಬಂದು ಏನ್ ಮಾಡ್ತಾ ಇದ್ವಿ, ಬ್ರಾಕೆಟ್ ಅಲ್ಲಿ ಪ್ರಾಫಿಟ್ ಆನ್ ರಿಯಲೈಸೇಷನ್ ಅಂತ ಬರಬೇಕು. ಪ್ರಾಫಿಟ್ ಆನ್ ರಿಯಲೈಸೇಷನ್ ಅಂತ ಬರಬೇಕು. ಸೊ ಪ್ರಾಫಿಟ್ಸ್ ಗಳನ್ನ ನಾವು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಸೊ 1,755, ಇನ್ನೊಂದೆಷ್ಟು 1,170. ಸೊ ಆ ಅಮೌಂಟ್ ಅನ್ನ ಏನ್ ಮಾಡ್ತಾ ಇದ್ದೀನಿ, ಅಲ್ಲಿ ಬರ್ತಾ ಇದ್ದೀನಿ. ಸೊ ಇದಿಷ್ಟು ಬರೋದ್ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ, ಸೊ ಇಲ್ಲಿ ನಾವು ಪಾರ್ಟ್ನರ್ಸ್ ಗಳ ಹೆಸರಲ್ಲಿ ಯಾವ್ದಾದ್ರು
ಟ್ರಾನ್ಸಾಕ್ಷನ್ ಮಾಡಿದೀವಿ ಅಂತ ನೋಡ್ಬೇಕು. ಸೊ ಇಲ್ಲಿ ಯಾವುದೇ ತರಹದ ಪಾರ್ಟ್ನರ್ಸ್ ಟ್ರಾನ್ಸಾಕ್ಷನ್ ಮಾಡಿದ, ಸೊ ಪ್ರಾಫಿಟ್ಸ್ ಅಷ್ಟೇ ಇದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಅಕೌಂಟ್ಸ್ ಗಳನ್ನ ಕ್ಲೋಸ್ ಮಾಡ್ಬೇಕು. ಸೊ ಇದೇ ಡಿಫ್ರೆನ್ಸ್ ಇರುತ್ತೆ. ಸೊ ಅಡ್ಮಿಷನ್, ರಿಟೈರ್ಮೆಂಟ್ ಮತ್ತೆ ಡಿಸಲ್ಯೂಷನ್ ಗೆ ಇದೇ ಡಿಫ್ರೆನ್ಸ್ ಇರುತ್ತೆ. ಅಡ್ಮಿಷನ್ ಮತ್ತೆ ರಿಟೈರ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಬ್ಯಾಲೆನ್ಸಸ್ ಅನ್ನ ಕ್ಯಾರಿ ಡೌನ್ ಮಾಡ್ತೀವಿ. ಯಾಕೆ ಕ್ಯಾರಿ ಡೌನ್ ಮಾಡ್ತೀವಿ, ಅಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ತೋರಿಸ್ತಿರ್ತೇವೆ, ಹೊಸ ಬ್ಯಾಲೆನ್ಸ್ ಶೀಟ್ ಅನ್ನ ಹಾಕ್ತಿರ್ತೇವೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಬ್ಯಾಲೆನ್ಸಸ್ ಅನ್ನ ಕ್ಯಾರಿ ಡೌನ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಸೊ ಇಲ್ಲಿ ಡಿಸಲ್ಯೂಷನ್ ಅಲ್ಲಿ ಏನಾಗುತ್ತೆ, ಅಕೌಂಟ್ಸ್ ಗಳನ್ನ ಕ್ಲೋಸ್ ಮಾಡ್ತೀವಿ. ಯಾಕೆ ಕ್ಲೋಸ್ ಮಾಡ್ತೀವಿ ಅಂತಂದ್ರೆ, ನಾವು ಇಲ್ಲಿ ಯಾವುದೇ ತರಹದ ಬ್ಯಾಲೆನ್ಸ್ ಶೀಟ್ ಅನ್ನ ಹಾಕೋದಿಲ್ಲ. ಅದ್ರ ಜೊತೆಗೆ ನಮ್ಮ ಕಂಪ್ನಿ ಕೂಡ ಏನಾಗ್ತಾ ಇದೆ, ಅಲ್ಲಿ ಡಿಸಾಲ್ವ್ ಆಗ್ತಾ ಇದೆ, ಅಂದ್ರೆ ಕ್ಲೋಸ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು, ಟೋಟಲ್ ಮಾಡಬೇಕು. ಸೊ ಟೋಟಲ್ಸ್ ಅನ್ನು ಮಾಡಬೇಕು, ಕ್ಯಾಪಿಟಲ್ಸ್ ಅನ್ನು ಟೋಟಲ್ ಮಾಡಬೇಕು. ಸೊ ಸುಪ್ರಿಯಾಸ್ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ, ಸುಪ್ರಿಯಾಸ್ ಕ್ಯಾಪಿಟಲ್ ಅಮೌಂಟ್ ಎಷ್ಟಾಗುತ್ತೆ, ಟೋಟಲ್ 42,355 ಆಗುತ್ತೆ. ಎಷ್ಟಾಗುತ್ತೆ, 42,355 ಆಗುತ್ತೆ ಸುಪ್ರಿಯಾಸ್ ಕ್ಯಾಪಿಟಲ್. ಸೊ ಅದನ್ನ ಎರಡು ಕಡೆ ಬರೀತೇನೆ, ಯಾಕಂದ್ರೆ ಇಲ್ಲಿ ಯಾವುದೇ ತರಹದ ಎಂಟ್ರೀಸ್ ಇಲ್ಲ. ಸೊ ಅದೇ ತರ ನಾವೇನ್ ಮಾಡ್ಬೇಕು, ಮೋನಿಕಾಸ್ ಕ್ಯಾಪಿಟಲ್ ಅನ್ನು ನೋಡ್ಬೇಕು. 18,070 ಬರುತ್ತೆ. ಎಷ್ಟು ಬರುತ್ತೆ, 18,070 rupees. ಸೊ ಅದನ್ನು ಕೂಡ ನಾನು ಏನ್ ಮಾಡ್ತಾ ಇದ್ದೇನೆ, ಎರಡು ಕಡೆ ಬರ್ತಿದ್ದೇನೆ. ಸೊ ಇಲ್ಲಿ ಯಾವುದೇ ತರಹದ ಎಂಟ್ರೀಸ್ ಇಲ್ಲ. ನಾವ್ ಈಗ ಏನ್ ಮಾಡ್ಬೇಕು, ಅಕೌಂಟ್ಸ್ ಗಳನ್ನ ಕ್ಲೋಸ್ ಮಾಡ್ಬೇಕು. ಸೊ ಇಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆಯೋದು. ಸೊ ಅಂದ್ರೆ ಏನ್ ಬರಿಬೇಕು ನಾವು, ಸೊ ಅಕೌಂಟ್ಸ್ ಗಳನ್ನ ಸೆಟಲ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ಪಾರ್ಟ್ನರ್ಸ್ ಗಳಿಗೆ ಎಷ್ಟು ದುಡ್ಡು ಕೊಡ್ಬೇಕು ಅದನ್ನ ಕೊಟ್ಬಿಡ್ಬೇಕು, ಸೆಟಲ್ಮೆಂಟ್ ಮಾಡಿ. ಸೊ ಹಾಗಾಗಿ ಏನಾಗುತ್ತೆ, ಟು ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ. ಏನಾಗುತ್ತೆ, ಟು ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ. ಬ್ರಾಕೆಟ್ ಅಲ್ಲಿ ಪೇಡ್ ಅಂತ ಬರಬೇಕು. ಸೊ ಪಾರ್ಟ್ನರ್ಸ್ ಗಳಿಗೆ ಇಷ್ಟು ಅಮೌಂಟ್ ಅನ್ನ ಕೊಡ್ಬೇಕಾಗಿದೆ. ಸೊ ಅಷ್ಟು ಅಮೌಂಟ್ ಅನ್ನ ನಾವು ಅಲ್ಲಿ ಕೊಟ್ಬಿಡ್ಬೇಕು. ಸೊ ಪೇಮೆಂಟ್ ಅನ್ನ ಮಾಡಬೇಕು. 42,355 42,355 ಇನ್ನೊಂದು 18,070. ಸೊ ಇಷ್ಟು ಅಮೌಂಟ್ಸ್ ಅನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ಪಾರ್ಟ್ನರ್ಸ್ ಗಳಿಗೆ ನಾವು ಪೇಮೆಂಟ್ ಅನ್ನ ಮಾಡ್ತೀವಿ. ಸೊ ಇದೇ ಡಿಫರೆನ್ಸ್ ಆಗಿರುತ್ತೆ ಪಾರ್ಟ್ನರ್ಸ್ ಅಕೌಂಟ್ ಅಲ್ಲಿ. ಸೊ ಏನಾಗುತ್ತೆ, ಅಕೌಂಟ್ಸ್ ಅನ್ನ ನಾವು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅನ್ನು ನಾವು ಬರೆಯೋದಿಲ್ಲ, ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ತೀವಿ. ಸೊ ಟು ಬ್ಯಾಂಕ್ ಅಕೌಂಟ್ ಅಂತ ಯಾಕೆ ಬರ್ತೇವೆ, ಅವರ ದುಡ್ಡು ಏನಿದೆ, ಸೊ ಅವರ ಕ್ಯಾಪಿಟಲ್ಸ್ ಏನಿದೆ ಅದನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಅವ್ರಿಗೆ ಕೊಡ್ಬೇಕಾಗುತ್ತೆ. ಅಮೌಂಟ್ ಅನ್ನ ನಾವು ಅವ್ರಿಗೆ ಕೊಡ್ಬೇಕಾಗುತ್ತೆ. ಯಾಕೆ ಕೊಡ್ಬೇಕಾಗುತ್ತೆ, ನಾವು ಕಂಪ್ನಿಯನ್ನ ಕ್ಲೋಸ್ ಮಾಡ್ತಾ ಇದೀವಿ. ಸೊ ಅವ್ರು ಎಷ್ಟು ಕ್ಯಾಪಿಟಲ್ ಅನ್ನ ಹಾಕಿರ್ತಾರೆ, ಆ ಕ್ಯಾಪಿಟಲ್ ಅನ್ನ ನಾವು ಏನ್ ಮಾಡ್ಬೇಕಾಗುತ್ತೆ, ಅವ್ರಿಗೆ ಎಷ್ಟು ದುಡ್ಡು ಬರ್ಬೇಕಾಗಿರುತ್ತೆ ಅದನ್ನ ನಾವು ಅವ್ರಿಗೆ ಪೇಮೆಂಟ್ ಅನ್ನ ಮಾಡಬೇಕು. ಸೊ ಇದಿಷ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗಿದೆ. ಸೊ ಈಗ ಥರ್ಡ್ ಅಕೌಂಟ್ ಗೆ ಹೋಗ್ತಾ ಇದೀವಿ. ಅದ್ಯಾವ್ದಪ್ಪ ಅಂತಂದ್ರೆ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಮೊದಲಿಗೆ ಬ್ಯಾಲೆನ್ಸಸ್ ಅನ್ನ ಬರೀಬೇಕು. ಸೊ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನಿಮಗೆ ಎಲ್ಲಿ ಸಿಗುತ್ತೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಿಗುತ್ತೆ. ಸೊ ಕ್ಯಾಶ್ ಆಟ್ ಬ್ಯಾಂಕ್ ಅಂತ ನಿಮ್ಗೆ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಕ್ಯಾಶ್ ಆಟ್ ಬ್ಯಾಂಕ್. ಅಸೆಟ್ ಸೈಡ್ ಕೊಟ್ಟಿದ್ದಾರೆ. ಸೊ ಅಸೆಟ್ ಸೈಡ್, ಅಸೆಟ್ ಏನಾದ್ರೂ ಬ್ಯಾಲೆನ್ಸಸ್ ಇದ್ರೆ, ಸೊ ಅಸೆಟ್ ಏನಾದ್ರೂ ಇದ್ರೆ ಅದರ ಬ್ಯಾಲೆನ್ಸಸ್ ಯೂಶುವಲಿ ಯಾವ ಕಡೆ ಇರುತ್ತೆ, ಡೆಬಿಟ್ ಸೈಡ್ ಇರುತ್ತೆ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಲ್ಲಿ ಬರುತ್ತೆ, ಡೆಬಿಟ್ ಸೈಡ್ ಬರುತ್ತೆ. ಸೊ ಇಲ್ಲಿ ಟು ಬ್ಯಾಲೆನ್ಸ್. ಸೊ ಅದರ ಬ್ಯಾಲೆನ್ಸಸ್, ಅಸೆಟ್ ನ ಬ್ಯಾಲೆನ್ಸಸ್ ಯಾವಾಗಲೂ ಡೆಬಿಟ್ ಸೈಡ್ ನಾವು ಬರೀತೇವೆ ಲೆಡ್ಜರ್ ಅಕೌಂಟ್ ಅಲ್ಲಿ. ಲಯಬಿಲಿಟೀಸ್ ನ ಬ್ಯಾಲೆನ್ಸಸ್ ನಾವೇನ್ ಮಾಡ್ತೇವೆ, ಕ್ರೆಡಿಟ್ ಸೈಡ್ ಬರ್ತೇವೆ. ಸೊ ಇಲ್ಲಿ ನೋಡಿ ಬೇಕಾದ್ರೆ ಡಿಫರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಕ್ಯಾಪಿಟಲ್ಸ್ ಗಳನ್ನ, ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಗಳನ್ನ ಎಲ್ಲಿ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಕೊಟ್ಟಿದ್ದಾರೆ. ನಾವು ಬ್ಯಾಲೆನ್ಸಸ್ ಅನ್ನ ಎಲ್ಲಿ ಬರ್ತಿದ್ದೀವಿ, ಕ್ರೆಡಿಟ್ ಸೈಡ್ ಬರ್ತಿದ್ದೀವಿ. ಸೊ ಅದೇ ತರ ನಮಗೆ ಅಸೆಟ್ ಕೊಟ್ಟಿದ್ದಾರೆ. ಸೊ ಅಸೆಟ್ ಬ್ಯಾಂಕ್ ಅನ್ನೋದು ಅಸೆಟ್ ಇದೆ. ಸೊ ಅಸೆಟ್ ಸೈಡ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಬ್ಯಾಲೆನ್ಸಸ್ ಅನ್ನ ಎಲ್ಲಿ ಬರ್ತಿದ್ದೀವಿ, ಡೆಬಿಟ್ ಸೈಡ್ ಬರ್ತಿಲ್ಲ. ಸೊ ಬ್ಯಾಲೆನ್ಸಸ್ ಅನ್ನ ಬರೀಬೇಕು. ಸೊ ಬ್ಯಾಲೆನ್ಸ್ ಎಷ್ಟಿದೆ, 40,500 ಇದೆ ಬ್ಯಾಂಕ್ ಬ್ಯಾಲೆನ್ಸ್. ಸೊ ಈಗ ನಾವು ಏನ್ ಮಾಡ್ಬೇಕಾಗುತ್ತೆ, ಜರ್ನಲ್ ಎಂಟ್ರೀಸ್ ಮಾಡ್ಬೇಕಾಗುತ್ತೆ, ಡಬಲ್ ಎಂಟ್ರೀಸ್ ಮಾಡ್ಬೇಕಾಗುತ್ತೆ. ಸೊ ನಾವು ಎಲ್ಲೆಲ್ಲಿ ಬ್ಯಾಂಕ್ ಅಂತ ಬರ್ದಿರ್ತೇವೆ, ಸೊ ಅದರ ಡಬಲ್ ಎಂಟ್ರಿಯನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಮೊದಲಿಗೆ ನಾವು ರಿಯಲೈಸೇಷನ್ ಅಕೌಂಟ್ ಅನ್ನು ನೋಡಬೇಕು, ಅಲ್ಲಿ ಯಾವ ಡಬಲ್ ಎಂಟ್ರೀಸ್ ಇರ್ತವೆ, ಸೊ ಅವನ್ನ ಬರ್ತಾ ಹೋಗ್ಬೇಕು. ಸೊ ಇಲ್ಲಿ ಬೈ ಬ್ಯಾಂಕ್ ಅಂತ ಬರ್ತಿದ್ದೇವೆ. ಸೊ ಯಾವ ಅಕೌಂಟ್ ಅಲ್ಲಿ ಬರ್ದಿದ್ದೇವೆ, ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಬರ್ದಿದ್ದೇವೆ. ಸೊ ಯಾಕೆ ಬರ್ದಿದ್ದೇವೆ ಬೈ ಬ್ಯಾಂಕ್ ಅಂತ, ಅಸೆಟ್ಸ್ ರಿಯಲೈಸ್ ಆಗಿದೆ. ಸೊ ಅದಕ್ಕೆ ನಾವು ಬೈ ಬ್ಯಾಂಕ್ ಅಂತ ಬರ್ದಿದ್ದೇವೆ. ಸೊ ಇದು ಬೈ ಬ್ಯಾಂಕ್ ಅಂತ ಹೇಳಿದ್ರೆ, ಸೊ ಈಗ ನಾವು ಬ್ಯಾಂಕ್ ಅಕೌಂಟ್ ಹಾಕ್ತಾ ಇದ್ದೇವೆ. ಸೊ ಏನಾಗುತ್ತೆ, ಟು ರಿಯಲೈಸೇಷನ್ ಆಗುತ್ತೆ. ಸೊ ಇಲ್ಲಿ ಟು ರಿಯಲೈಸೇಷನ್ ಅಕೌಂಟ್ ಅಂತ ಬರಬೇಕು. ಸೊ ಯಾಕೆ ನಾವು ಅದನ್ನ ಮಾಡಿದೀವಿ, ಎಂಟ್ರಿ ಯಾಕೆ ಮಾಡಿದೀವಿ, ಅಸೆಟ್ಸ್ ರಿಯಲೈಸ್ ಆಗಿದೆ. ಸೊ ಅದಕ್ಕೆ ನಾವು ಏನ್ ಮಾಡಿದ್ವಿ, ಆ ಎಂಟ್ರಿನ ಮಾಡಿ. ಸೊ ಎಷ್ಟು ವ್ಯಾಲ್ಯೂ ಇರುತ್ತೆ, ಟೋಟಲ್ ವ್ಯಾಲ್ಯೂ, ಆ ಅಮೌಂಟ್ ನಾವು ಅಲ್ಲಿ ಬರಬೇಕು, 69,425. ಸೊ ಅಷ್ಟೇ ಅಮೌಂಟ್ ಅನ್ನ ಇಲ್ಲಿ ಬರೀತೀವಿ, 69,425. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಡಬಲ್ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಬೈ ಬ್ಯಾಂಕ್ ಅಂತ ಬರ್ತಿದ್ದೀವಿ, ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಅಂದ್ರೆ 2 ಆಗುತ್ತೆ ಅದು. ಸೊ ಅದಕ್ಕೆ 2 ರಿಯಲೈಸೇಷನ್ ಅಕೌಂಟ್ 69,425.
ಸೊ ಇದು ಫಸ್ಟ್ ಎಂಟ್ರಿ ಆಗಿದೆ. ಸೊ ಈ ಎಂಟ್ರಿ ಆಯ್ತು. ಸೊ ಒಂದ್ ಕಡೆ ನಾವು ಬರ್ತಿದ್ವಿ ಬ್ಯಾಂಕ್ ಅಂತ. ಸೊ ಇಲ್ಲಿ ಎರಡ್ ಕಡೆ ಬರ್ತಿದ್ವಿ, ಟೂ ಬ್ಯಾಂಕ್ ಅಂತ ಎರಡ್ ಸತಿ ಬರ್ತಿದ್ವಿ. ಸೊ ಮೊದಲಿಗೆ ಇದನ್ನ ಎಂಟ್ರಿ ಮಾಡೋಣ. ಟೂ ಬ್ಯಾಂಕ್ ಅಕೌಂಟ್ ಅಂತ ಬರ್ತಿದ್ವಿ. ಯಾಕೆ ಬರ್ತಿದೀವಿ? ಲಯಬಿಲಿಟೀಸ್ ಅನ್ನ ಪೇಮೆಂಟ್ ಮಾಡೋದಕ್ಕೆ ನಾವು ಅದನ್ನ ಟೂ ಬ್ಯಾಂಕ್ ಅಕೌಂಟ್ ಅಂತ ಬರ್ತಿದೀವಿ. ಸೊ ಇದು ಟೂ ಬ್ಯಾಂಕ್ ಅಂತ ಹೇಳಿದ್ರೆ ಅದು ಬೈ ರಿಯಲೈಸೇಷನ್ ಆಗುತ್ತೆ. ಸೊ ಇಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್. ಯಾಕೆ ರಿಯಲೈಸೇಷನ್ ಅಕೌಂಟ್? ಲಯಬಿಲಿಟೀಸ್ ಪೇ ಬ್ರಾಕೆಟ್ ಅಲ್ಲಿ ಬರಬೇಕು. ಲಯಬಿಲಿಟೀಸ್ ಪೇಮೆಂಟ್ ಮಾಡಿದ್ವಿ ಇನ್ ಫುಲ್ ಅಂತ ಹೇಳಿದ್ದಾರೆ. ಸೊ ಅಮೌಂಟ್ ಎಷ್ಟಿದೆ? 48,000 ಇದೆ. ಆ 48,000 ಅನ್ನ ನಾನು ಅಲ್ಲಿ ಬರ್ತಾ ಇದ್ದೇನೆ. ಸೆಕೆಂಡ್ ಒನ್ ನೋಡಿ, ಟೂ ಬ್ಯಾಂಕ್ ಅಂತ ಯಾಕೆ ಬರ್ತಿದ್ದೇವೆ? ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದೇವೆ. ಸೊ ಟೂ ಬ್ಯಾಂಕ್ ಅಂತ ಹೇಳಿದ್ರೆ ಅದು ಬೈ ರಿಯಲೈಸೇಷನ್ ಆಗುತ್ತೆ. ಸೊ ಇಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಸೊ ಪೇಮೆಂಟ್ ಮಾಡಿದ್ವಿ ಎಕ್ಸ್ಪೆನ್ಸಸ್ ಅನ್ನ. ಸೊ ಎಷ್ಟು ಪೇಮೆಂಟ್ ಮಾಡಿದ್ದೇವೆ? 1,500. ಸೊ ಅದೇ ಅಮೌಂಟ್ ಅನ್ನು ನಾವು ಅಲ್ಲಿ ಬರೀಬೇಕು. ಸೊ ಆ ನಂತರ ನಾವೇನ್ ಮಾಡ್ಬೇಕಾಗುತ್ತೆ? ಮತ್ತೆ ಎಲ್ಲಿ ಬ್ಯಾಂಕ್ ಅಂತ ಬರ್ತಿದ್ದೇವೆ ಅಂತ ನೋಡ್ಬೇಕು. ಸೊ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ಇಷ್ಟೇ ಕಡೆ ಬರ್ತಿದ್ದೇವೆ. ಸೊ ಇಲ್ಲಿ ಬರ್ತಿದ್ದೇವೆ. ಸೊ ಇಲ್ಲಿ ಎರಡು ಕಡೆ ಬರ್ತಿದ್ದೇವೆ. ಸೊ ಇಷ್ಟೇ ಆಯ್ತು. ಸೊ ಈಗ ರಿಯಲೈಸೇಷನ್ ಅಕೌಂಟ್ ಮುಗಿತು. ಈಗ ಪಾರ್ಟ್ನರ್ಸ್ ಅಕೌಂಟ್ ಗೆ ಬರಬೇಕು. ಸೊ ಅಲ್ಲಿ ಏನಾದ್ರು ಬ್ಯಾಂಕ್ ಅಕೌಂಟ್ ಅಂತ ಬರ್ತಿದ್ರೆ ಅದನ್ನ ಡಬಲ್ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಬರ್ತಿದ್ದೇವೆ, ಟೂ ಬ್ಯಾಂಕ್ ಅಂತ ಬರ್ತಿದ್ದೇವೆ. ಲಾಸ್ಟಿಗೆ ಅವರಿಗೆ ಪೇಮೆಂಟ್ ಅನ್ನ ಮಾಡ್ತೀವಿ. ಸೊ ಟೂ ಬ್ಯಾಂಕ್ ಅಂತ ಹೇಳಿದ್ರೆ ಇಲ್ಲಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಯ್ತು. ಸೊ ಪಾರ್ಟ್ನರ್ಸ್ ಇಬ್ಬರು ಇದ್ದಾರೆ. ಸೊ ಇಬ್ಬರಿಗೂ ನಾವು ದುಡ್ಡನ್ನ ಕೊಟ್ಟಿದ್ದೇವೆ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಅವ್ರ ಹೆಸರನ್ನ ಹಾಕಬೇಕು. ಬೈ ಸುಪ್ರಿಯಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇನ್ನೊಂದು ಬೈ ಮೋನಿಕಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಏನ್ ಮಾಡಿದೆ ನಾನು? ಏನ್ ಮಾಡಿದೆ? ಸೊ ಇಲ್ಲಿ ಟೂ ಬ್ಯಾಂಕ್ ಅಕೌಂಟ್ ಅಂತ ಬರ್ತಿದೀವಿ. ನಮ್ಗೆ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಗುತ್ತೆ. ಸೊ ಇಬ್ರು ಪಾರ್ಟ್ನರ್ಸ್ ಗೆ ನಾವು ದುಡ್ಡನ್ನ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಏನಾಗುತ್ತೆ? ಅವರ ಕ್ಯಾಪಿಟಲ್ ಅಕೌಂಟ್ ಅನ್ನು ಬರಬೇಕು. ಬೈ ಸುಪ್ರಿಯಾಸ್ ಕ್ಯಾಪಿಟಲ್ ಅಕೌಂಟ್, ಬೈ ಮೋನಿಕಾಸ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟು ದುಡ್ಡನ್ನ ಕೊಟ್ಟಿರ್ತೇವೆ ಆ ದುಡ್ಡನ್ನ ನಾವು ಇಲ್ಲಿ ಬರ್ತೀವಿ. 42,355 to Supriya and 18,070 rupees for Monica. 18,070 rupees for Monica. ಸೊ ಅವರಿಗೆ ಅಷ್ಟು ದುಡ್ಡನ್ನ ಕೊಟ್ಟಿದ್ದೀವಿ. ಆ ದುಡ್ಡನ್ನ ನಾವಿಲ್ಲಿ ಬರ್ತಿದ್ದೀವಿ. ಸೊ ಈಗ ನಾವೇನ್ ಮಾಡ್ಬೇಕಾಗುತ್ತೆ? ಟೋಟಲ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? 1,09,925 ಎಷ್ಟು ಬರುತ್ತೆ? 1,09,925. ಸೊ ಎರಡು ಕಡೆ ಸೇಮ್ ಬರುತ್ತೆ. ಬ್ಯಾಂಕ್ ಅಕೌಂಟ್ ಏನಾಗುತ್ತೆ? ಇಲ್ಲಿ ಟ್ಯಾಲಿ ಆಗುತ್ತೆ. ಸೊ ಎಲ್ಲಿ ಡಿಸೊಲ್ಯೂಷನ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಟ್ಯಾಲಿ ಆಗುತ್ತೆ. ಯಾಕೆ ಟ್ಯಾಲಿ ಆಗುತ್ತೆ ಅಂತ ಹೇಳಿದ್ರೆ, ಸೊ ನಾವು ಎಲ್ಲಿ ಬ್ಯಾಂಕ್ ಅಂತ ಬರ್ದಿರ್ತೇವೆ ಸೊ ಅವೆಲ್ಲ ಎಂಟ್ರೀಸ್ ಗಳನ್ನ ನಾವು ಬ್ಯಾಂಕ್ ಅಲ್ಲಿ ಏನ್ ಮಾಡ್ತೇವೆ? ರೆಕಾರ್ಡ್ ಮಾಡ್ತೇವೆ, ಡಬಲ್ ಎಂಟ್ರೀಸ್ ಅನ್ನ ಮಾಡ್ತೇವೆ. ಸೊ ಹಾಗಾಗಿ ಏನಾಗುತ್ತೆ? ಬ್ಯಾಂಕ್ ಅಕೌಂಟ್ ಏನಾಗುತ್ತೆ? ಇಲ್ಲಿ ಟ್ಯಾಲಿ ಆಗುತ್ತೆ. ಸೊ ಇಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಹಾಕೋದಿಲ್ಲ. ಸೊ ಇಷ್ಟೇ ಹಾಕ್ತೇವೆ. ಸೊ ಮೊದಲಿಗೆ ನಾವು ರಿಯಲೈಸೇಷನ್ ಅಕೌಂಟ್ ಅನ್ನ ಹಾಕ್ತೇವೆ, ಆನಂತರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಹಾಕ್ತೇವೆ, ಆನಂತರ ನಾವೇನ್ ಮಾಡ್ತೇವೆ? ಬ್ಯಾಂಕ್ ಅಕೌಂಟ್ ಅನ್ನು ಹಾಕ್ತೇವೆ. ಸೊ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾವೇನ್ ಮಾಡ್ತೇವೆ? ಸೊ ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗಿರೋದು ಬ್ಯಾಂಕ್ ಅಕೌಂಟ್. ಸೊ ಏನ್ ಮಾಡ್ತೇವೆ? ಮೊದಲಿಗೆ ರಿಯಲೈಸೇಷನ್ ಮತ್ತೆ ಪಾರ್ಟ್ನರ್ಸ್ ಅಕೌಂಟ್ ಅನ್ನ ಹಾಕಿರ್ತೇವೆ. ಸೊ ಅಲ್ಲಿ ಏನು ಬ್ಯಾಂಕ್ ಅಂತ ಬರ್ದಿರ್ತೇವೆ ಅದರ ಡಬಲ್ ಎಂಟ್ರೀಸ್ ಅನ್ನ ನಾವೇನ್ ಮಾಡ್ತೇವೆ? ಬ್ಯಾಂಕ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೇವೆ. ಸೊ ಇದಿಷ್ಟು ಪ್ರಾಬ್ಲಮ್ ಆಗಿದೆ. ಸೊ ನಿಮಗೆ ಯಾವುದೇ ತರಹದ ಇದರಲ್ಲಿ ಡೌಟ್ಸ್ ಇದ್ದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.